ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಿಂದ ಹಿಡಿದು 12 ತಿಂಗಳವರೆಗೂ ಅಂದರೆ ಆಗಸ್ಟ್ 2021 ಬಂದಂತಹ ಮುಖ್ಯವಾದ ವಿಷಯಗಳನ್ನು ನಮಗೆ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದನ್ನು ರಿವೈಸ್ ಮಾಡುವಂಥದ್ದು ಇಲ್ಲಿ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಈ ಒಂದು ಸನ್ನಿವೇಶದಲ್ಲಿ ನಾನು ತಮಗೆಲ್ಲ ಹೇಳಲು ಬಯಸುವುದೇನಂತಂದರೆ, ಏನೆಲ್ಲ ಟಾಪಿಕ್ಸ್ಗಳ ಮೇಲೆ ಚರ್ಚೆ ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ಆಗಿತ್ತು, ಆ ಟಾಪಿಕ್ಸ್ಗಳಿಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳು ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ಇದ್ದಾವೆ ಆ್ಯಂಡ್ ಅದಕ್ಕೆ ನಾವು ಏನು ಕಂಟೆಂಟನ್ನು ನೆನಪಿಟ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಆ್ಯಂಡ್ ಕಂಟೆಂಟ್ ಇಲ್ಲಿ ಜಾಸ್ತಿ ಆಗೋದ್ರಿಂದ ಮುಖ್ಯವಾಗಿ ಕಂಟೆಕ್ಸ್ಟ್, ಯಾವ ಕಂಟೆಕ್ಸ್ಟಲ್ಲಿ ಏನು ನಡೆದಿತ್ತು ಅನ್ನುವಂಥದ್ದು ತಮಗೆ ನೆನಪಿದ್ದಾಗ ಆ ಒಂದು ವಿಷಯವನ್ನು ನೀವು ಎಕ್ಸಾಮಿನೇಷನಲ್ಲಿ ರಿಲೇಟ್ ಮಾಡಬಹುದು. ರಿಲೇಟ್ ಮಾಡಲು ನಿಮಗೆ ಒಂದು ನಾಲೆಜ್ ಇದ್ದಾಗ ಎಲಿಮಿನೇಷನ್ ಮಾಡುವಂತಹ ಟೆಕ್ನಿಕನ್ನು ತಾವು ಉಪಯೋಗಿಸಿ ಸರಿಯಾದ ಅಥವಾ ನಿಖರವಾದ ಉತ್ತರವನ್ನು ಬರೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇವತ್ತು ಮೊದಲನೇ ಹಂತದಲ್ಲಿ ಸೆಪ್ಟೆಂಬರ್ 2020 ತಿಂಗಳ ಮುಖ್ಯವಾದ ವಿಷಯಗಳು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರುವಂಥದ್ದನ್ನು ನೋಡೋಣ. ಸೊ ಮೊದಲನೇ ಹಂತದಲ್ಲಿ ಪಾಲಿಟಿಗೆ ಸಂಬಂಧಿತವಾದಂತಹ ವಿಷಯಗಳನ್ನು ಇಲ್ಲಿ ನಾವು ಡಿವೈಡ್ ಮಾಡಲಾಗಿರುವಂಥದ್ದು ಪಾಲಿಟಿ, ಜೋಗ್ರಫಿ, ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಹೀಗೆ ಬೇರೆ ಬೇರೆ ಮಾಡಿರೋದ್ರಿಂದ ತಾವು ರಿವೈಸ್ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಆ್ಯಂಡ್ ಕಂಪ್ರಹೆನ್ಸಿವ್ ಆ್ಯಂಡ್ ಕನ್ಸಾಲಿಡೇಟೆಡ್ ನ್ಯೂಸ್ ತಮಗೆ ಸಿಗುವಂತಹ ಸಾಧ್ಯತೆಗಳು ಇಲ್ಲಿ ಆಗ್ತವೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಪೊಲಿಟಿಗೆ ಸಂಬಂಧಿತ ವಿಷಯಗಳು ಸೆಪ್ಟೆಂಬರ್ 2020 ಏನೆಲ್ಲ ಬಂದಿದ್ವು ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ನೋಡೋಣ. ಇಂದಿನ ಮೊದಲನೇ ಒಂದು ಟಾಪಿಕ್ ಕಂಟೆಂಪ್ಟ್ ಆಫ್ ಕೋರ್ಟ್. ಈ ಒಂದು ಆರ್ಟಿಕಲಲ್ಲಿ ಅಥವಾ ಈ ಒಂದು ವಿಷಯ ನಾವು ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದ ಹಾಗೆ ಪ್ರಶಾಂತ್ ಭೂಷಣ್ ಅನ್ನುವಂತಹ ಒಬ್ಬರು ಸಿವಿಲ್ ರೈಟ್ಸ್ ಲಾಯರ್ ಏನಿದ್ರು, ಅವರು ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಇರ್ತಾರಲ್ಲ ಅವರ ವಿರುದ್ಧ ಟ್ವಿಟ್ಟರಲ್ಲಿ ಡಿಫರ್ಮೇಟರಿ ಕಮೆಂಟನ್ನು ಹಾಕಿದರು. ಆ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ಆ್ಯಕ್ಚುಲಿ ಚರ್ಚೆ ನಡೆದಿತ್ತು, ಕಂಟೆಂಪ್ಟ್ ಆಫ್ ಕೋರ್ಟ್ನ ಬಗ್ಗೆ. ಯಾಕಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಮಾಡಿದಂತಹ ಸಿವಿಲ್ ಆಗಿರಬಹುದು ಅಥವಾ ಕ್ರಿಮಿನಲ್ ಕಂಟೆಂಪ್ಟನ್ನು ಇಲ್ಲಿ ಕನ್ಸಿಡರೇಷನ್ಗೆ ತಗೊಳ್ಳಲಾಗುತ್ತದೆ ಅನ್ನುವಂಥದ್ದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಮುಖ್ಯವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1971 ಮಾಡಿದಂತಹ ಪ್ರಾವಧಾನಗಳು. ಇದರಲ್ಲಿ ಎರಡು ಮುಖ್ಯವಾದ ಪ್ರಾವಧಾನಗಳ ಬಗ್ಗೆ ಮಾತಾಡಲಾಗುತ್ತದೆ, ಒಂದು ಸಿವಿಲ್, ಇನ್ನೊಂದು ಕ್ರಿಮಿನಲ್. ಸೊ ಸಿವಿಲ್ನ ಅಡಿಯಲ್ಲಿ ಮುಖ್ಯವಾಗಿ ವಿಲ್ಫುಲ್ ಡಿಸೊಬಿಡಿಯನ್ಸ್, ಸೊ ಸ್ವಇಚ್ಛೆಯಿಂದಾಗಿ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಹೋಗುವಂತಹ ಜಜ್ಮೆಂಟ್ಸ್ಗಳಾಗಿರ್ಬೋದು, ಕೊಡುವಂತಹ ಡೈರೆಕ್ಷನ್ ಆಗಿರ್ಬೋದು, ಆರ್ಡರ್ ಆಗಿರಬಹುದು, ಅದರ ವಿರುದ್ಧ ಹೋದಾಗ ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಕ್ರಿಮಿನಲ್ ಕಂಟೆಂಟ್ ಅಂತಂದರೆ ಯಾವುದಾದರೂ ಸರ್ವೋಚ್ಚ ನ್ಯಾಯಾಲಯದ ಅಥವಾ ನ್ಯಾಯಾಲಯದ ವಿರುದ್ಧ ಈ ವಿಷಯವನ್ನು ಪಬ್ಲಿಕ್ ಮ್ಯಾಟರ್ ಮಾಡಿ ಡಿಸ್ಕಸ್ ಮಾಡಿದಾಗ ಅದರಿಂದಾಗಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ನ್ಯಾಯಾಲಯದ ಒಂದು ಡಿಗ್ನಿಟಿಯ ವಿರುದ್ಧ ಮಾಡುವಂತಹ ಕೃತ್ಯವನ್ನು ಕ್ರಿಮಿನಲ್ ಕಂಟೆಂಪ್ಟ್ನ ಅಡಿಯಲ್ಲಿ ಹಿಡಿಯಲಾಗುತ್ತದೆ. ಸೊ ಇದರ ಅಡಿಯಲ್ಲಿ ಪನಿಷ್ಮೆಂಟ್ ಏನಿರುತ್ತೆ, ಒಂದು ವೇಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದರೆ ಸಿವಿಲ್ ಆಗಿರಬಹುದು, ಕ್ರಿಮಿನಲ್ ಆಗಿರಬಹುದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1971 ಅಡಿಯಲ್ಲಿ ಅವರು ಏನಾದರೂ ಗಿಲ್ಟಿ ಅಂತ ಪ್ರೂವ್ ಆಗಿದ್ದಲ್ಲಿ ಅವರಿಗೆ 6 ತಿಂಗಳ ಜೈಲು ಸಜೆ ಆಗಬಹುದು ಅಥವಾ 2,000 ರೂಪಾಯಿ ಫೈನ್, ಇಲ್ಲ ಅಂದರೆ ಜೈಲು ಮತ್ತು ಫೈನ್ ಎರಡೂ ಸಹ ಹಾಕುವಂತಹ ಸಾಧ್ಯತೆಗಳು ಇರ್ತವೆ. ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ 1971 2006 ಅಮೆಂಡ್ ಮಾಡಲಾಗಿತ್ತು. ಸೊ ಟ್ರುತ್ ಆ್ಯಂಡ್ ಗುಡ್ ಆ್ಯಸ್ ಡಿಫೆನ್ಸ್ ಅಂತ ಹೇಳಿ. ಸೊ ಈ ಒಂದು ಪದಗಳನ್ನು ಆ್ಯಡ್ ಮಾಡಿದ್ದು ಈ 1971 ಅಡಿಯಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ನ ಅಡಿಯಲ್ಲಿ ಸಜೆ ಹಾಕುವಂಥದ್ದು ಮುಖ್ಯವಾಗಿ ಯಾವುದಾದರೂ ಡ್ಯೂ ಕೋರ್ಸ್ ಆಫ್ ಜಸ್ಟಿಸ್ನ ವಿರುದ್ಧ ಇದ್ದಾಗ ಮಾತ್ರ. ಸೊ ನ್ಯಾಯ ಸಿಗಬೇಕು ಅಥವಾ ನ್ಯಾಯ ಕೊಡುವಂತಹ ಒಂದು ಕ್ರಮದ ವಿರುದ್ಧ ಹೋದಾಗ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಅವರಿಗೆ ಸಜೆಯನ್ನು ಕೊಡುವಂತಹ ವಿಷಯವನ್ನು ಇಲ್ಲಿ ಮಾತಾಡಲಾಗಿರುವಂಥದ್ದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಮುಖ್ಯವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ 1971 ಅಡಿಯಲ್ಲಿ ಪ್ರಾವಧಾನವನ್ನು ಸಿವಿಲ್ ಮತ್ತು ಕ್ರಿಮಿನಲ್ನ ಅಡಿಯಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನು ತಾವು ಇಲ್ಲಿ ನೆನಪಿಟ್ಕೋಬೇಕು. ಮತ್ತು ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯ ಹೈಕೋರ್ಟಿಗೆ ಸಂಬಂಧಿತವಾದಂತಹ ಪವರ್ಸ್ಗಳನ್ನು ಸಂವಿಧಾನ ಕೊಡ್ತಾ ಇರುವಂಥದ್ದು. ಸೊ ಈ ಕಂಟೆಂಪ್ಟ್ ಪವರ್ಸ್ ಸಂವಿಧಾನದಿಂದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಪಡ್ಕೋತಾ ಇದೆ ಅನ್ನುವಂತಹ ವಿಷಯವನ್ನು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಇಂದಿನ ಮುಂದಿನ ವಿಷಯ ಕ್ವೆಶ್ಚನ್ ಅವರ್. ಸೊ ಯಾಕೆ ಕ್ವೆಶ್ಚನ್ ಅವರ್ ಬಗ್ಗೆ ಮಾತಾಡ್ತಿದ್ದೀವಿ? ಮಾನ್ಸೂನ್ ಸೆಷನ್ ಈ ವರ್ಷದ ಏನು ಪಾರ್ಲಿಮೆಂಟ್ ಮಾಡಿತ್ತೋ ಆ ಸಂದರ್ಭದಲ್ಲಿ ಕ್ವೆಶ್ಚನ್ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು, ಅಂದರೆ ಕ್ವೆಶ್ಚನ್ ಅವರನ್ನು ತೆಗೆದುಹಾಕಲಾಗಿತ್ತು ಆ ಸೆಷನ್ನಿಗೆ ಸಂಬಂಧಿಸಿದಂತೆ. ಮತ್ತು 0 ಅವರನ್ನು ಸಮಯ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡಲಾಗಿತ್ತು. ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಈ ಎರಡು ಮುಖ್ಯವಾದ ಬದಲಾವಣೆಗಳನ್ನು ಮಾನ್ಸೂನ್ ಸೆಷನ್ನಲ್ಲಿ ಮಾಡಲಾಗಿತ್ತು. ಆ ಒಂದು ಹಂತದಲ್ಲಿ ಕ್ವೆಶ್ಚನ್ ಅವರ್ ಅಂದರೆ ಏನು ಹಾಗೂ 0 ಅವರ್ ಅಂದರೆ ಏನು ಅನ್ನುವಂಥದ್ದು. ಕ್ವೆಶ್ಚನ್ ಅವರ್ ಅಂತಂದರೆ ಲೋಕಸಭೆ ಸೆಷನ್ನು
ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೊದಲನೇ 1 ಗಂಟೆಯನ್ನು ಮೆಂಬರ್ಸು ಸರ್ಕಾರಕ್ಕೆ ಕ್ವೆಶನ್ ಕೇಳುವಂತಹ ಪ್ರಾವಧಾನವನ್ನು ಕ್ವೆಶನ್ ಅವರ್ನ ಅಡಿಯಲ್ಲಿ ಮಾಡಲಾಗುತ್ತೆ. 0 ಅವರ್ ಏನಿರುತ್ತಲ್ಲ, ಇದು ಕ್ವೆಶನ್ ಅವರ್ ಆದ ತಕ್ಷಣ ಶುರುವಾಗುವಂಥದ್ದು 0 ಅವರ್. ಸೊ ಮೊದಲಿಗೆ ಕ್ವೆಶನ್ ಅವರ್ ನಡೆಯುತ್ತೆ ಸೆಷನ್ನಲ್ಲಿ, ತದನಂತರ 0 ಅವರ್ ನಡೆಯುತ್ತೆ ಅನ್ನುವಂಥದ್ದು ತಾವು ಇಲ್ಲಿ ನೆನ್ಪಿಟ್ಕೋಬೇಕು. 0 ಅವರ್ ಪಾರ್ಲಿಮೆಂಟಲ್ಲಿ ಯಾವಾಗ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು? 1962ರಲ್ಲಿ 0 ಅವರನ್ನು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆಗಿನ ಸಮಯದಲ್ಲಿ ಇದ್ದಂತಹ 9ನೇ ಸ್ಪೀಕರ್ ಆದಂತಹ ರಾಬಿ ರೇ ಅವರು ಈ ಒಂದು ಇಂಟ್ರೊಡಕ್ಷನನ್ನು ಅಥವಾ 0 ಅವರನ್ನು ಮುಖ್ಯವಾಗಿ ಪಬ್ಲಿಕ್ ಇಂಪಾರ್ಟೆನ್ಸ್, ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸನ್ನು ಇರುವಂತಹ ವಿಷಯಗಳನ್ನು ಚರ್ಚೆಗೆ ತರುವಂತಹ ನಿಟ್ಟಿನಲ್ಲಿ 0 ಅವರನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ 0 ಅವರ್ 1962ರಲ್ಲಿ 9ನೇ ಸ್ಪೀಕರ್ ಆದಂತಹ ರಾಬಿ ರೇ ಅವರ ಸಂದರ್ಭದಲ್ಲಿ ಇದು ಜಾರಿಗೆ ತರಲಾಗಿತ್ತು ಅನ್ನುವಂಥದ್ದು. ಹಾಗೆ 0 ಅವರ್ ಎಷ್ಟು ಸಮಯ ನಡೆಯುತ್ತೆ? ಮುಖ್ಯವಾಗಿ ಇದು 30 ನಿಮಿಷ ನಡೆಯುವಂತಹ ಒಂದು ಸೆಷನ್ ಅಥವಾ ಒಂದು ಪ್ರಕ್ರಿಯೆ. ಇದರಲ್ಲಿ ಪ್ರತಿಯೊಬ್ಬ ಮೆಂಬರಿಗೂ 3 ನಿಮಿಷಗಳ ಸಮಯ ಕೊಡಲಾಗುವಂಥದ್ದು ಇಶ್ಯೂವನ್ನು ರೇಸ್ ಮಾಡೋದಕ್ಕೋಸ್ಕರ. ಸೊ ಮ್ಯಾಕ್ಸಿಮಮ್ 1 ಗಂಟೆ ಮೇಲೆ 0 ಅವರ್ ಯಾವತ್ತಿಗೂ ಹೋಗಲ್ಲ. ಯಾಕೆ ಇದನ್ನು 0 ಅವರ್ ಅಂತ ಕರೀತಾರೆ? ಡಿಕ್ಷನರಿಯಲ್ಲಿ 0 ಅವರ್ ಅಂತಂದರೆ ಮುಖ್ಯವಾಗಿ ಒಂದು ಸಮಯ ಶುರು ಆಗುತ್ತೆ ಅಟ್ಯಾಕ್ ಮಾಡೋದಕ್ಕೋಸ್ಕರ, ಅದನ್ನು 0 ಅವರ್ ಅಂತ ಕರಿತೀವಿ. ಸೊ ಅಟ್ಯಾಕ್ ಮಾಡುತ್ತಾ ಇರುವಂತಹ ಸಂದರ್ಭವನ್ನು ಅಥವಾ ಸಮಯ ಏನು ಶುರು ಆಗುತ್ತಲ್ಲ ಅಟ್ಯಾಕ್ ಮಾಡುವಂಥದ್ದು, ಅದನ್ನು 0 ಅವರ್ ಅಂತ ಕರಿತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ರಿಯಲ್ ಆ್ಯಕ್ಷನ್ ಶುರು ಆಗುವಂಥದ್ದು ಈ 0 ಅವರ್ನ ಒಂದು ಸಂದರ್ಭದಲ್ಲಿ ಅನ್ನುವಂತಹ ವಿಷಯವನ್ನು ಪರಿಗಣನೆಗೆ ತಗೊಂಡು 0 ಅವರ್ ಅನ್ನುವಂಥದ್ದನ್ನು ಇಡಲಾಗಿರುವಂಥದ್ದು. ಲೋಕಸಭೆಯಲ್ಲಿ ಈ 0 ಅವರ್ ಮುಖ್ಯವಾಗಿ ಕ್ವೆಶನ್ ಅವರ್ ಆದ ಕೂಡಲೇ ಶುರು ಆಗುತ್ತೆ, ಸುಮಾರು 12 ಗಂಟೆ ಮಧ್ಯಾಹ್ನ ಸಮಯದಲ್ಲಿ ಅನ್ನುವಂಥದ್ದು ತಾವಿಲ್ಲಿ ತಿಳ್ಕೊಬೇಕಾಗಿರುವಂತಹ ಮಾಹಿತಿ. ಮುಂದಿನ ಒಂದು ವಿಷಯ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್. ಸೊ ಈ ಒಂದು ವಿಷಯ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಫೆಬ್ರವರಿ 2021ರಿಂದ ಸ್ಪೀಕರ್ ಇಲ್ಲದೇ ನಡೀತಾ ಇತ್ತು. ಹಾಗೂ ಲೋಕಸಭೆ ಮತ್ತು ಕೆಲವೊಂದು ಸ್ಟೇಟ್ ಅಸೆಂಬ್ಲೀಸಲ್ಲಿ ಯಾವ ಡೆಪ್ಯೂಟಿ ಸ್ಪೀಕರನ್ನು ಎಲೆಕ್ಟ್ ಮಾಡಿರಲಿಲ್ಲ. ಸೊ ಮುಖ್ಯವಾಗಿ ಆ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ನ ಬಗ್ಗೆ ಚರ್ಚೆ ಆಗಿತ್ತು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ವಿಷಯವನ್ನು ಸಹ ತಿಳ್ಕೊಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಅನ್ನುವಂಥದ್ದು. ಸೊ ಡೆಪ್ಯೂಟಿ ಸ್ಪೀಕರ್ನ ಬಗ್ಗೆ ಇಲ್ಲಿ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಮಾತಾಡಬೇಕು ಅಂತಂದರೆ, ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಟ್ ಅದು ಲೋಕಸಭೆಯಲ್ಲಿ ಇರುವಂತಹ ಮೆಂಬರ್ಸ್ಗಳಲ್ಲೇ ಮುಖ್ಯವಾಗಿ ಎಲೆಕ್ಟ್ ಮಾಡಲಾಗುತ್ತದೆ. ಈ ಒಂದು ಎಲೆಕ್ಷನಿಗೆ ಸಂಬಂಧಿಸಿದಂತೆ ಡೆಪ್ಯೂಟಿ ಸ್ಪೀಕರ್ದು ಏನಿದೆಯಲ್ಲ ಅದನ್ನು ಸ್ಪೀಕರ್ ಫಿಕ್ಸ್ ಮಾಡ್ತಾರೆ. ಹಾಗೂ ಸ್ಪೀಕರ್ನ ಎಲೆಕ್ಷನಿಗೆ ಸಂಬಂಧಿತ ಒಂದು ಡೇಟ್ ಏನಿರುತ್ತಲ್ಲ ಅದನ್ನು ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟು ಸ್ಟೇಟ್ಮೆಂಟ್ ಆಗಿ ಬರಬಹುದು. ಸ್ಪೀಕರ್ನ ಎಲೆಕ್ಷನ್ ಡೇಟನ್ನು ಪ್ರೆಸಿಡೆಂಟ್ ಫಿಕ್ಸ್ ಮಾಡ್ತಾರೆ, ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಷನ್ ಡೇಟನ್ನು ಸ್ಪೀಕರ್ ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೂ ಇವರ ಅವಧಿ ಎಷ್ಟಿರುತ್ತೆ ಅಥವಾ ಇವ್ರದ್ದು ರಿಮೂವಲ್ ಪ್ರೋಸೆಸ್ ಏನಿರುತ್ತೆ ಡೆಪ್ಯೂಟಿ ಸ್ಪೀಕರಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದನ್ನು ಮಾತಾಡಬೇಕು ಅಂತಂದರೆ, ಯೂಶಲಿ ಡೆಪ್ಯೂಟಿ ಸ್ಪೀಕರ್ ಲೋಕಸಭೆಯ ಲೈಫ್ ಅಥವಾ ಜೀವ ಎಷ್ಟಿದೆ 5 ವರ್ಷದ್ದು ಏನಿದೆಯಲ್ಲ ಆ ಒಂದು ಸಂದರ್ಭದವರೆಗೂ ಅವರು ತಮ್ಮ ಸೀಟನ್ನು ಪಡ್ಕೊಂಡಿರ್ತಾರೆ ಡೆಪ್ಯೂಟಿ ಸ್ಪೀಕರ್ ಆಗಿ. ಅವರು ತೆಗೆದುಹಾಕುವಂಥದ್ದು ಅನ್ನುವಂಥದ್ದು ಅಂತಂದರೆ ಅವರು ಲೋಕಸಭೆಯ ಮೆಂಬರ್ ಆಗಿ ಹೊರ ನಡೆದ ನಂತರ, ಅಂದರೆ ಮೆಂಬರ್ ಆಫ್ ಲೋಕಸಭಾ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಬೇಕಾಗಿರುತ್ತದೆ. ಅಥವಾ ಸ್ಪೀಕರಿಗೆ ಅವರೇನಾದರೂ ರೆಸಿಗ್ನೇಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಪೋಸ್ಟನ್ನು ಬಿಟ್ಕೊಂಡಂಗಾಗುತ್ತೆ. ಇಲ್ಲ ಅಂತಂದರೆ ಅವರಿಗೆ ತೆಗೆದುಹಾಕುವಂತಹ ರೆಸಲ್ಯೂಷನನ್ನು ಲೋಕಸಭೆಯಲ್ಲಿ ಮೆಜಾರಿಟಿ ರೆಸಲ್ಯೂಷನ್ ಪಾಸ್ ಮಾಡಿದಂಥದ್ದು ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕಬಹುದು ಅನ್ನುವಂತಹದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಲ್ಲಿ ತಾವು ಆರ್ಟಿಕಲ್ 93 ಅಂತ ನೋಡ್ತಾ ಇದ್ದೀರಾ. ಈ ಒಂದು ಆರ್ಟಿಕಲ್ 93 ಮುಖ್ಯವಾಗಿ ಸಂವಿಧಾನದಲ್ಲಿ ಎಲೆಕ್ಷನ್ ಆಫ್ ಬೋತ್ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರಿಗೆ ಸಂಬಂಧಿತ ಪ್ರಾವಧಾನಗಳ ಬಗ್ಗೆ ಮಾತಾಡುತ್ತದೆ. ಆರ್ಟಿಕಲ್ 93 ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಉಳಿದಂತಹ ವಿಷಯಗಳನ್ನು ನಾನು ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮುಖ್ಯವಾಗಿ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಸೊ ಅದ್ರ ಬಗ್ಗೆ ಸ್ಪೀಕರ್ನ ಅಪಾಯಿಂಟ್ ಮಾಡಬೇಕಾದ್ರೆ ನಾನು ಹೇಳಿದೆ ಪ್ರೆಸಿಡೆಂಟು ಆ್ಯಕ್ಚುಲಿ ಡೇಟನ್ನು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೂ ಸ್ಪೀಕರ್ನ ಬಗ್ಗೆ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ತಮಗೆಲ್ಲ ಗೊತ್ತೇ ಇರುವಂಥದ್ದು, ಮನಿ ಬಿಲ್ ಅಥವಾ ಯಾವುದೇ ಒಂದು ಬಿಲ್, ಮನಿ ಬಿಲ್ 110ನೇ ಆರ್ಟಿಕಲ್ನ ಅಡಿಯಲ್ಲಿ ಫೈನಲೈಸ್ ಮಾಡುವಂತಹ ಪವರನ್ನು ಸ್ಪೀಕರ್ ಮಾತ್ರ ಹೊಂದ್ಕೊಂಡಿರ್ತಾರೆ ಅನ್ನುವಂಥದ್ದು. ಆ್ಯಂಡ್ ಸ್ಪೀಕರ್ನನ್ನು ಅಪಾಯಿಂಟ್ ಮಾಡೋದಕ್ಕೆ ಅಥವಾ ಎಲೆಕ್ಟ್ ಮಾಡೋದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರೋದಿಲ್ಲ. ಸೊ ಯಾರು ಮೆಂಬರ್ಸಲ್ಲಿ ಇರ್ತಾರೋ ಅವರಲ್ಲೇ ಮುಖ್ಯವಾಗಿ ಸ್ಪೀಕರನ್ನು ಎಲೆಕ್ಟ್ ಮಾಡಲಾಗುತ್ತೆ. ಸ್ಪೀಕರ್ ಮುಖ್ಯವಾಗಿ ರೂಲಿಂಗ್ ಪಾರ್ಟಿಯಿಂದ ಇರ್ತಾರೆ, ಅದು ಇನ್ಫಾರ್ಮಲ್ ಕನ್ಸಲ್ಟೇಷನ್ ಅದು. ಸೊ ಡೆಪ್ಯೂಟಿ ಸ್ಪೀಕರ್ ಅನ್ನುವಂಥವರು ಅಪೋಸಿಷನ್ ಪಾರ್ಟಿಯಿಂದ ಇರ್ತಾರೆ ಅನ್ನುವಂತಹ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ ಅನ್ನುವಂಥದ್ದು. ಸೊ ವೋಟಿಂಗಿಗೆ ಸಂಬಂಧಿತವಾದಂತಹ ವಿಷಯ ಮಾತಾಡಬೇಕು ಅಂದರೆ,
ವೋಟಿಂಗಿಗೆ ಸಂಬಂಧಿತವಾದಂತಹ ವಿಷಯ ಮಾತಾಡಬೇಕು ಅಂದರೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ಬರು ಲೋಕಸಭೆಯಿಂದ ಸಿಂಪಲ್ ಮೆಜಾರಿಟಿ, ನೆನ್ಪಿಟ್ಕೊಳ್ಳಿ, ಸಿಂಪಲ್ ಮೆಜಾರಿಟಿ. ಯಾಕಂದರೆ ನಾವು ಆರ್ಟಿಕಲ್ 368ನ ಅಡಿಯಲ್ಲಿ ಸ್ಪೆಷಲ್ ಮೆಜಾರಿಟಿ ಮತ್ತು ಸ್ಪೆಷಲ್ ಮೆಜಾರಿಟಿ ಮತ್ತು ಹಾಫ್ ಆಫ್ ದ ರೆಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್ ಅಂತ ಎರಡು ಕಾಣ್ತೀವಿ. ಸೊ ವೋಟರ್ ಅಥವಾ ವೋಟಿಂಗ್ ಸಂಬಂಧದಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ನ ಸಿಂಪಲ್ ಮೆಜಾರಿಟಿಯ ಮೂಲಕ ಅವರನ್ನು ಎಲೆಕ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಸ್ಪೀಕರ್ನ ಅವಧಿಯೂ ಸಹ 5 ವರ್ಷಗಳಾಗಿರ್ತವೆ. ಹಾಗೂ ಸ್ಪೀಕರ್ನ ಬಗ್ಗೆ ಮಾತಾಡಬೇಕು ಅಂತಂದಾಗ ಮುಖ್ಯವಾಗಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಲೋಕಸಭಾ ಡಿಸಾಲ್ವ್ ಆದಂತಹ ಸಂದರ್ಭದಲ್ಲಿ ಸ್ಪೀಕರ್ ತನ್ನ ಒಂದು ಸೀಟನ್ನು ಬಿಟ್ಕೊಡೋದಿಲ್ಲ, ಅವ್ರ ಆಫೀಸ್ ವೆಕೇಟ್ ಆಗೋದಿಲ್ಲ. ಸೊ ಎಲ್ಲಿವರೆಗೂ ಹೊಸ ಲೋಕಸಭೆ ಎಲೆಕ್ಟ್ ಆಗೋದಿಲ್ವೋ ಅಲ್ಲಿವರೆಗೂ ಸ್ಪೀಕರ್ ತನ್ನ ಸ್ಥಾನವನ್ನು ಮುಂದುವರಿಸ್ತಾರೆ ಅನ್ನುವಂಥದ್ದು. ಸೊ ಒಂದು ವೇಳೆ ಡಿಸಾಲ್ವ್ ಆದಂತಹ ಸಂದರ್ಭದಲ್ಲೂ ಸ್ಪೀಕರ್ ತನ್ನ ಸ್ಥಾನವನ್ನು ವೆಕೇಟ್ ಮಾಡೋದಿಲ್ಲ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಆಗಿರುತ್ತದೆ, ನೆನ್ಪಿಟ್ಕೋಬೇಕು. ಇಂದಿನ ಮುಂದಿನ ವಿಷಯ ಕೇಶವಾನಂದ ಭಾರತಿ ಕೇಸ್. ಈ ಒಂದು ವಿಷಯವನ್ನು ನಾವು ಮಾತಾಡ್ತಾ ಇರುವಂಥದ್ದು ಈ ವರ್ಷ ಮುಖ್ಯವಾಗಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನುವಂತಹ ಕೇಸ್ ಏನು 1973ರಲ್ಲಿ ನಡೆದಿತ್ತೋ ಅದರಲ್ಲಿ ಇದ್ದಂತಹ ಮುಖ್ಯವಾದಂತಹ ಪೆಟಿಷನರ್ ಕೇಶವಾನಂದ ಈ ವರ್ಷ ತೀರ್ಕೊಂಡಿರುವಂತಹ ಸಂದರ್ಭದಲ್ಲಿ ಆ ಒಂದು ಕೇಸ್ ಮುಖ್ಯವಾಗಿ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಕೇಸ್ನಲ್ಲಿ ಮುಖ್ಯವಾಗಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಮುಖ್ಯವಾಗಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಾತಾಡಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ 24ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಪಾರ್ಲಿಮೆಂಟ್ 1971ರಲ್ಲಿ ಜಾರಿಗೆ ತಂದಿತ್ತು. ಈ ಒಂದು ಸಂವಿಧಾನದ ತಿದ್ದುಪಡಿಯ ಅಡಿಯಲ್ಲಿ ಆರ್ಟಿಕಲ್ 31C ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಸಂವಿಧಾನದಲ್ಲಿ. ಈ ಒಂದು ಆರ್ಟಿಕಲ್ 31C ಅಡಿಯಲ್ಲಿ ಯಾವುದೇ ಪ್ರಾವಧಾನಗಳನ್ನು ಪಾರ್ಲಿಮೆಂಟ್ ಇಟ್ಟಿದ್ದಲ್ಲಿ ಆ ಒಂದು ಪ್ರಾವಧಾನಗಳ ಮೇಲೆ ಜುಡಿಷಿಯಲ್ ರಿವ್ಯೂ ಮಾಡುವಂತಹ ಹಕ್ಕನ್ನು ಸರ್ವೋಚ್ಚ ನ್ಯಾಯಾಲಯದಿಂದ ಕಸ್ಕೊಳ್ಳುವಂತಹ ಪ್ರಯತ್ನಗಳು ನಡೆದಿದ್ವು. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 32 ಜುಡಿಷಿಯಲ್ ರಿವ್ಯೂ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 13 ಎನಿ ಲಾ ಇನ್ಕನ್ಸಿಸ್ಟೆಂಟ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ವಿಲ್ ಬಿ ನಲ್ ಆ್ಯಂಡ್ ವಾಯ್ಡ್ ಅನ್ನುವಂತಹ ಒಂದು ಪ್ರಾವಧಾನದ ಬಗ್ಗೆ ಮಾತಾಡುತ್ತೆ. ಸೊ ಆರ್ಟಿಕಲ್ 13ರ ಅಡಿಯಲ್ಲಿ ಯಾವುದೇ ಒಂದು ಕಾನೂನು ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ವಿರುದ್ಧ ಇದ್ದಿದ್ದಲ್ಲಿ ಅವುಗಳನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂತಹ ಪ್ರಾವಧಾನದ ಬಗ್ಗೆಯೂ ಗೊತ್ತು. ಸೊ ಜುಡಿಷಿಯಲ್ ರಿವ್ಯೂ ಕೆಳಗಡೆ ಒಂದಿಷ್ಟು ಪ್ರಾವಧಾನಗಳನ್ನು ತರದೇ ಇರುವಂತಹ ದಾಯರೆಯಲ್ಲಿ ಅಥವಾ ಕ್ರಮದಲ್ಲಿ ಆರ್ಟಿಕಲ್ 31C ಅನ್ನು ಜಾರಿಗೆ ತಂದಿತ್ತು. ಆ ಒಂದು ಪ್ರಾವಧಾನದ ನಂತರ ರೈಟ್ ಟು ಪ್ರಾಪರ್ಟಿ ಏನು ಮೂಲಭೂತ ಹಕ್ಕಾಗಿತ್ತೋ ಅದನ್ನು ತೆಗೆದುಹಾಕಿ ಮೂಲಭೂತ ಹಕ್ಕುಗಳಿಂದ ಆರ್ಟಿಕಲ್ 31C ಅಡಿಯಲ್ಲಿ ಹಾಕಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಜುಡಿಷಿಯಲ್ ರಿವ್ಯೂ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತದೆ, ಅಂದರೆ ಅದು ಮೂಲ ಇರುವಂತಹ ಒಂದು ಪ್ರಾವಧಾನವಾಗಿರುವಂತಹ ನಿಟ್ಟಿನಲ್ಲಿ ಅದನ್ನು ಆರ್ಟಿಕಲ್ 368ರ ಅಡಿಯಲ್ಲಿ ಅಮೆಂಡ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಈ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿತ್ತು. ಇದರ ಅಡಿಯಲ್ಲಿ 25ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತು 24ನೇ ಸಂವಿಧಾನದ ತಿದ್ದುಪಡಿಯನ್ನು ಪಾರ್ಷಿಯಲಿ ಕಾನ್ಸ್ಟಿಟ್ಯೂಷನಲ್ ಪಾರ್ಷಿಯಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂತಹ ಮಾತನ್ನು ಹೇಳಿತ್ತು ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಸೊ 24ನೇ ಸಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಮಾಡಿದಂತಹ ಬದಲಾವಣೆಗಳನ್ನು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಒಂದು 25ನೇ ಸಂವಿಧಾನಿಕ ತಿದ್ದುಪಡಿ ಏನಿತ್ತಲ್ಲ ಇದು ಮುಖ್ಯವಾಗಿ ರೈಟ್ ಟು ಪ್ರಾಪರ್ಟಿ ತೆಗೆದುಹಾಕಿತ್ತು. ಸೊ ಏನು ಮೂಲಭೂತ ಹಕ್ಕಾಗಿತ್ತೋ ರೈಟ್ ಟು ಪ್ರಾಪರ್ಟಿ ಅದನ್ನು ತೆಗೆದುಹಾಕಿರುವಂತಹ 25ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ 24ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಪಾರ್ಷಿಯಲಿ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಈ ಒಂದು ಜಜ್ಮೆಂಟಲ್ಲಿ ಕಾಣಿಸಲಾಗಿತ್ತು. ಆ ಒಂದು ಜಜ್ಮೆಂಟ್ನ ನಂತರ 1973ರ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಸಂವಿಧಾನದಲ್ಲಿ ಯಾವೆಲ್ಲ ವಿಷಯಗಳು ಬೇಸಿಕ್ ಸ್ಟ್ರಕ್ಚರಿಗೆ ಅನುಗುಣವಾಗಿದ್ದಾವೆ ಅನ್ನುವಂತಹ ವಿಷಯಗಳನ್ನು ಬಹಳಷ್ಟು ಸರಿ ಚರ್ಚೆ ನಡೀತಾನೆ ಇದೆ ಆ್ಯಂಡ್ ಅದು ಬೆಳ್ಕೊತಾನೆ ಬಂದಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಮುಂದಿನ ವಿಷಯದಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಡಿಫರೆನ್ಸಸ್ಗಳನ್ನು ಮತ್ತು ಅದರ ಕಂಪೋಸಿಷನ್ ಸ್ಟ್ರಕ್ಚರನ್ನು ಅರ್ಥೈಸ್ಕೊಳ್ಳಬೇಕು. ಸೊ ದಟ್ ಇದಕ್ಕೆ ಸಂಬಂಧಿತ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸಿಗೆ ಸಂಬಂಧಿಸಿದಂತೆ ಎಸ್ಟಿಮೇಟ್ಸ್ ಕಮಿಟಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಸ್ಟ್ಯಾಂಡಿಂಗ್, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ. ಎಸ್ಟಿಮೇಟ್ ಕಮಿಟಿ ಯಾವಾಗ ಒರಿಜಿನೇಟ್ ಆಯಿತು ಅಂತಂದರೆ 1950ರಲ್ಲಿ ಜಾನ್ ಮೆಥೆ ಅವರ ರೆಕಮೆಂಡೇಷನ್ ಆಧಾರದ ಮೇಲೆ ಎಸ್ಟಿಮೇಟ್ಸ್ ಕಮಿಟಿಯ ರಚನೆ ಮಾಡಲಾಯಿತು. ಈ ಒಂದು ಕಮಿಟಿಯ ಕಂಪೋಸಿಷನ್ನ ಬಗ್ಗೆ ಮಾತಾಡಿದ್ದಲ್ಲಿ ಒಟ್ಟು 30 ಮೆಂಬರ್ಗಳಿರ್ತಾರೆ. ಲೋಕಸಭೆಯವರು ಎಲ್ಲರೂ ಲೋಕಸಭೆಯವರು, ಇದ್ರಾಗ ಯಾರೂ ರಾಜ್ಯಸಭೆ ಮೆಂಬರ್ಗಳು ಇರೋದಿಲ್ಲ. ಈ ಒಂದು ಕಮಿಟಿ ಏನು ರಚನೆ ಆಗಿರುತ್ತಲ್ಲ 1 ವರ್ಷದ ಅವಧಿಗೆ ಇವರನ್ನು ಎಲೆಕ್ಟ್ ಮಾಡಲಾಗುತ್ತೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದ ಮೇಲೆ. ತಮಗೆಲ್ಲ ಗೊತ್ತೇ ಇರೋ ಹಾಗೆ ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ಗಳನ್ನು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ನ ಮೇಲೆ ಎಲೆಕ್ಷನನ್ನು ಮಾಡುವಂಥದ್ದು. ಆದರೆ
ಈ ಒಂದು ಎಸ್ಟಿಮೇಟ್ಸ್ ಕಮಿಟಿಗೆ ನಡೆಯುವಂತಹ ಎಲೆಕ್ಷನ್ಸ್ನಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ನ ಆಧಾರದ ಮೇಲೆ ಮಾಡಲಾಗುತ್ತದೆ. 30 ಮೆಂಬರ್ಸ್ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಎರಡನೇದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ಕಮಿಟಿಯನ್ನು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಅಡಿಯಲ್ಲಿ ರಚನೆ ಮಾಡಿರುವಂಥದ್ದು. ಈ ಒಂದು ಕಮಿಟಿಯನ್ನು ಮೊಟ್ಟ ಮೊದಲನೇ ಬಾರಿಗೆ 1921ರಲ್ಲಿ ಸ್ಥಾಪಿಸಲಾಯಿತು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಒಟ್ಟು ಮೆಂಬರ್ಸು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ 22 ಜನ ಇರ್ತಾರೆ. 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ. ಎಸ್ಟಿಮೇಟ್ಸ್ ಕಮಿಟಿ ತಾವು ನೋಡಿದ್ರಿ, ಎಲ್ಲರೂ ಲೋಕಸಭೆಯಿಂದನೇ ಇರ್ತಾರೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಲೋಕಸಭೆ ಪ್ಲಸ್ ರಾಜ್ಯಸಭೆ, ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 7 ಜನ. ಇಲ್ಲೂ ಸಹ ಮೆಂಬರ್ಸ್ಗಳು ಏನು ಎಲೆಕ್ಟ್ ಆಗ್ತಾರೋ ಅವರು 1 ವರ್ಷದ ಅವಧಿಗೆ ಎಲೆಕ್ಟ್ ಆಗ್ತಾರೆ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ನ ಆಧಾರದ ಮೇಲೆ ಇವರನ್ನು ಎಲೆಕ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಆ್ಯಂಡ್ ಕನ್ವೆನ್ಷನಲಿ, ಬೈ ಕನ್ವೆನ್ಷನ್, ನೆನ್ಪಿಟ್ಕೊಳ್ಳಿ, ಇದು ಯಾವುದು ಕಾನೂನಲ್ಲ ಅಥವಾ ರೂಲ್ ಅಲ್ಲ. ಕನ್ವೆನ್ಷನಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಏನಿರ್ತಾರಲ್ಲ ಅವರು ಅಪೋಸಿಷನ್ ಪಾರ್ಟಿಯವರು ಆಗಿರ್ತಾರೆ. ಇದೂ ಸಹ ಸ್ಟೇಟ್ಮೆಂಟ್ ಕೊಡಬಹುದು ಕನ್ಫ್ಯೂಸ್ ಮಾಡೋದಕ್ಕೆ. ಯಾವುದೋ ಒಂದು ಆ್ಯಕ್ಟ್ನ ಮೂಲಕ ಅಥವಾ ಯಾವುದಾದ್ರೂ ಒಂದು ಕಾನೂನಿನ ಮೂಲಕ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ನು ಅಪೋಸಿಷನ್ ಪಾರ್ಟಿಯವರು ಇರಬೇಕು ಅನ್ನುವಂಥದ್ದು. ಸೊ ಕನ್ವೆನ್ಷನ್ ಅದು ಯಾವುದೇ ಕಾನೂನಲ್ಲ. ಮೂರನೇ ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಈ ಒಂದು ಕಮಿಟಿಯನ್ನು 1964ರಲ್ಲಿ ರಚನೆ ಮಾಡಿದಂತಹ ಕೃಷ್ಣ ಮೆನನ್ ಕಮಿಟಿಯ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಸಹ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಹಾಗೆ ಇರುವಂಥದ್ದು. ಅಂದರೆ ಒಟ್ಟು 22 ಮೆಂಬರ್ಸ್ ಇರ್ತಾರೆ, 15 ಲೋಕಸಭೆಯಿಂದ, 7 ರಾಜ್ಯಸಭೆಯಿಂದ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಇದು ಸಹ ಕೇಳ್ಬೋದು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇನ್ನೊಂದು ಕಮಿಟಿಯ ಒಂದು ಸ್ಟ್ರಕ್ಚರ್ ಅಥವಾ ಕಾಂಪೋಸಿಷನ್ ಸೇಮ್ ಇದೆ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು ಇದು 2 ಒಂದೇ ಅನ್ನುವಂಥದ್ದು ಗೊತ್ತಿರಬೇಕು. ಇಲ್ಲೂ ಸಹ ಚೇರ್ಮನ್ನು ಯಾವಾಗಲೂ ಲೋಕಸಭೆಯಿಂದ ಇರ್ತಾರೆ, ಅದು 1 ವರ್ಷದ ಅವಧಿಗೆ ಅನ್ನುವಂಥದ್ದು. ಸೊ ಈ ಒಂದು ಕಮಿಟಿಯು 1 ವರ್ಷದ ಅವಧಿಗೆ ಎಲೆಕ್ಟ್ ಮಾಡುವಂಥದ್ದು, ನೆನ್ಪಿಟ್ಕೊಳ್ಳಿ. ಅದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದ ಮೇಲೆ. ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ನೆಕ್ಸ್ಟ್. ಈ ಒಂದು ಕಮಿಟಿಯನ್ನು ರೂಲ್ಸ್ ಕಮಿಟಿಯ ಆಧಾರದ ಮೇಲೆ 1993ರಲ್ಲಿ ಏನು ರಚನೆ ಮಾಡಲಾಗಿತ್ತೋ ಆ ಒಂದು ಕಮಿಟಿಯ ರೆಕಮೆಂಡೇಷನ್ಸ್ ಆಧಾರದ ಮೇಲೆ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳನ್ನು ರಚನೆ ಮಾಡಲಾಗುತ್ತದೆ. ಈ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸಿಯಲ್ಲಿ ಒಟ್ಟು 31 ಜನ ಮೆಂಬರ್ಸ್ ಇರ್ತಾರೆ, ನೆನ್ಪಿಟ್ಕೊಳ್ಳಿ, 31 ಜನ ಮೆಂಬರ್ಸ್. ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿ 22 ಜನ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ 22 ಜನ, ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ 30 ಜನ. ಇಲ್ಲಿ ಡಿಪಾರ್ಟ್ಮೆಂಟಲ್ DSR ಅಂತ ಏನು ಕರಿತೀವಿ, ಸೊ DSC ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್, ಇದರಲ್ಲಿ 31 ಜನ ಮೆಂಬರ್ಸ್ ಇರ್ತಾರೆ. 21 ಜನ ಲೋಕಸಭೆ, 10 ಜನ ರಾಜ್ಯಸಭೆ. ಸೊ ಹಿಂದಿನ ಇದರಲ್ಲಿ 20 ಜನ, 15 ಜನ ಲೋಕಸಭೆ, 7 ಜನ ರಾಜ್ಯಸಭೆ. ಸೊ ಒಟ್ಟು 31 ಜನ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಮೆಂಬರ್ಸ್ ಇರುವಂಥವ್ರು. ಇವರೆಲ್ಲರೂ ನಾಮಿನೇಟೆಡ್ ಆಗಿರ್ತಾರೆ, ಎಲೆಕ್ಟೆಡ್ ಅಲ್ಲ, ನಾಮಿನೇಟೆಡ್ ಆಗಿರ್ತಾರೆ ಪ್ರಿಸೈಡಿಂಗ್ ಆಫೀಸರಿಂದ. ಸೊ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಚುನಾಯಿತ ಅಥವಾ ಆಯ್ಕೆ ಆಗ್ತಾ ಇರುವಂತಹ ಮೆಂಬರ್ಸ್ ಏನಿರ್ತಾರಲ್ಲ ಅವರೆಲ್ಲ ನಾಮಿನೇಟೆಡ್ ಬೈ ಪ್ರಿಸೈಡಿಂಗ್ ಆಫೀಸರ್. ಸೊ ಮುಖ್ಯವಾಗಿ ಪ್ರಿಸೈಡಿಂಗ್ ಆಫೀಸರ್ ಅಂತಂದರೆ ಲೋಕಸಭೆಯಲ್ಲಿ ಸ್ಪೀಕರ್, ರಾಜ್ಯಸಭೆಯಲ್ಲಿ ಚೇರ್ಮನ್. ಸೊ ಏನು ಇವರಿಬ್ಬರು ಪ್ರಿಸೈಡಿಂಗ್ ಆಫೀಸರು ಏನು ನಾಮಿನೇಟ್ ಮಾಡ್ತಾರೋ ಅವರನ್ನು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇಡಲಾಗುತ್ತೆ. ಸೊ ಇಷ್ಟು ಗೊತ್ತಾಯ್ತಲ್ಲ, ಒರಿಜಿನೇಷನ್ನು ಮುಖ್ಯವಾಗಿ ಹಾಗೂ ಕಾಂಪೋಸಿಷನ್ನು. ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ, ರೂಲ್ಸ್ ಕಮಿಟಿ 1993, ಡಿಪಾರ್ಟ್ಮೆಂಟ್ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕೃಷ್ಣ ಮೆನನ್ ಕಮಿಟಿ 1964, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ 1919 ಸ್ಥಾಪನೆಯಾಗಿದ್ದು 1921, ಎಸ್ಟಿಮೇಟ್ಸ್ ಕಮಿಟಿ 1950 ಜಾನ್ ಮಥೈ ಕಮಿಟಿ ಆಧಾರದ ಮೇಲೆ ರಚನೆ ಮಾಡಲಾಗಿತ್ತು. ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಒಟ್ಟು ಮೆಂಬರ್ಸ್ 31 ಜನ, ಲೋಕಸಭೆ ರಾಜ್ಯಸಭೆಯಿಂದ 2 ಇರ್ತಾರೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮತ್ತು ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು ಇಬ್ಬರಲ್ಲೂ ಸಹ 22 ಜನ ಮೆಂಬರ್ ಇರ್ತಾರೆ, 15 ಲೋಕಸಭೆ, 7 ರಾಜ್ಯಸಭೆ. ಎಸ್ಟಿಮೇಟ್ಸ್ ಕಮಿಟಿಯಿಂದ 30 ಜನ ಮೆಂಬರ್ ಇರ್ತಾರೆ, ಎಲ್ಲರೂ ಲೋಕಸಭೆಯವರೇ ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಹಿಂದೆ ನೋಡಿದ ಹಾಗೆ ಎಸ್ಟಿಮೇಟ್ಸ್ ಕಮಿಟಿಯ ಒರಿಜಿನ್ ಹಾಗೂ ಕಾಂಪೋಸಿಷನ್ ನೋಡಿದ್ವಿ. ಈಗ ಫಂಕ್ಷನ್, ಸಪೋರ್ಟಿವ್ ಆಫೀಸರ್ ಮತ್ತು ಇನ್ವಾಲ್ವ್ಮೆಂಟ್ ಇನ್ ಪಾಲಿಸಿಯ ಬಗ್ಗೆ ಮಾತಾಡೋಣ. ಫಂಕ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಸ್ಟಿಮೇಟ್ಸ್ ಕಮಿಟಿ ಮುಖ್ಯವಾಗಿ ಬಜೆಟ್ಗಳಿಗೆ ಸಂಬಂಧಿಸಿದಂತಹ ಸಜೆಷನ್ಸ್ಗಳನ್ನು ಎಕ್ಸಾಮಿನ್ ಮಾಡುವಂಥದ್ದು. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದೆ, ಎಕಾನಮಿ ಏನಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾದಂತಹ ವಿಷಯಗಳನ್ನು ಚರ್ಚೆ ಮಾಡುತ್ತದೆ. ಅದೇ ನಿಟ್ಟಿನಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮಾತಾಡಬೇಕು ಅಂತಂದರೆ ಕ್ಯಾಗ್ ಆಡಿಟ್ ರಿಪೋರ್ಟ್ಸ್ಗಳು ಏನಿರ್ತಾವಲ್ಲ ಅದನ್ನು ಎಕ್ಸಾಮಿನ್ ಮಾಡುವಂಥದ್ದು ಮತ್ತು ಯಾವುದಾದ್ರೂ ಲೋಪದೋಷಗಳಿದ್ದಲ್ಲಿ ಅದನ್ನು ಎಕ್ಸಾಮಿನೇಷನ್ ಮಾಡೋದು. ಆಮೇಲೆ ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಏನೆಲ್ಲ ಇದಾವಲ್ಲ ಅವುಗಳ ರಿಪೋರ್ಟ್ಸ್ಗಳನ್ನು ಎಕ್ಸಾಮಿನ್ ಮಾಡುವಂಥದ್ದು. ಸೊ ಡೇ ಟು ಡೇ ಅಫೇರ್ಸ್ಗಳಲ್ಲಿ ಅದು ಏನು ಇನ್ವಾಲ್ವ್ ಆಗಲ್ಲ, ಬಟ್ ಆಡಿಟ್ ರಿಪೋರ್ಟ್ಸ್ಗಳನ್ನು ವರ್ಷ ಪೂರ್ತಿ ಮಾಡಿದಂತಹ ಎಫಿಷಿಯನ್ಸಿ ರಿಪೋರ್ಟನ್ನು ಮುಖ್ಯವಾಗಿ ಅದು ನೋಡಿಕೊಳ್ಳುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಮುಖ್ಯವಾಗಿ
ಟೆಂಪರರಿ ಪೀರಿಯಡಿಗೆ ಅಪಾಯಿಂಟ್ ಮಾಡುವಂಥದ್ದು, ಆ ಒಂದು ಸಂದರ್ಭದಲ್ಲಿ ಬಿಲ್ಸ್ಗಳನ್ನು ಎಕ್ಸಾಮಿನ್ ಮಾಡುವಂಥದ್ದು, ಗ್ರಾಂಟ್ಸ್ಗಳನ್ನು ಎಕ್ಸಾಮಿನ್ ಮಾಡುವಂಥದ್ದು ಈ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯ ಮುಖ್ಯ ಉದ್ದೇಶಗಳಾಗಿರ್ತವೆ. ಸಪೋರ್ಟಿವ್ ಆಫೀಸರ್ ಎಸ್ಟಿಮೇಟ್ ಕಮಿಟಿಗೆ ಯಾರೂ ಇರೋದಿಲ್ಲ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮುಖ್ಯವಾಗಿ ಕ್ಯಾಗ್ ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಆಗಿರುತ್ತದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಯಾರೂ ಇರಲ್ಲ. ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲೂ ಯಾರೂ ಇರಲ್ಲ. ಪಾಲಿಸಿ ಇನ್ವಾಲ್ವ್ಮೆಂಟ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಹೌದು, ಎಸ್ಟಿಮೇಟ್ಸ್ ಕಮಿಟಿ ಮುಖ್ಯವಾಗಿ ಬಜೆಟ್ನ ಬಗ್ಗೆ ಮಾತಾಡ್ತಾ ಇರುವಂತಹ ವಿಷಯವನ್ನು ನೋಡಿದಾಗ ಅದು ಎಕಾನಮಿ ಆಮೇಲೆ ಎಕ್ಸ್ಪೆಂಡಿಚರಿಗೆ ಸಂಬಂಧಿತವಾದಂತಹ ವಿಷಯಗಳನ್ನು ಒಂದಿಷ್ಟು ರೆಕಮೆಂಡೇಟರಿ ಅಥವಾ ಪಾಲಿಸಿಯಲ್ಲಿ ಇನ್ವಾಲ್ವ್ ಆಗುತ್ತೆ. ಬೇರೆ ಯಾವುದೇ ಕಮಿಟಿಗಳು ಇನ್ವಾಲ್ವ್ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅತಿ ಮುಖ್ಯವಾಗಿ ಕಮಿಟೀಸಿಗೆ ಸಂಬಂಧಿತವಾದಂತಹ ಪ್ರಶ್ನೆಗಳು ಬರಲು ಸಾಧ್ಯತೆ ಇದೆ ಅಂತಂದರೆ ಅದು ಒರಿಜಿನ್ ಮತ್ತು ಕಾಂಪೋಸಿಷನ್ಗೆ ಆಗಿರುವಂಥದ್ದು. ನಿಮಗೇನಾದರೂ ನೆನಪಾಗ್ತಿಲ್ಲ ಅಂತಂದರೆ ಇನ್ನೊಂದು ಸರಿ ದಯವಿಟ್ಟು ರಿವೈಸ್ ಮಾಡ್ಕೊಳ್ಳಿ, ಒಂದೊಂದು ಪಾಯಿಂಟ್ ಬರ್ಕೊಳ್ಳಿ, ಸೊ ದಟ್ ತಾವು ಕೊನೆಯಲ್ಲಿ ರಿವೈಸ್ ಮಾಡಲು ಈಸಿ ಆಗುತ್ತೆ. ಸೊ ಇವು ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲಿಟಿಗೆ ಬಂದಂತಹ ವಿಷಯಗಳು. ಮುಂದಿನ ಹಂತದಲ್ಲಿ ಜಿಯೋಗ್ರಫಿಗೆ ಬಂದಂತಹ ವಿಷಯಗಳನ್ನು ನೋಡೋಣ. ಇಂದಿನ ಮೊದಲನೇ ಜಿಯೋಗ್ರಫಿಯ ಆರ್ಟಿಕಲ್ ಆಗಿರುವಂಥದ್ದು ರೀಯೂನಿಯನ್ ಐಲ್ಯಾಂಡ್ಸ್. ಈ ರೀಯೂನಿಯನ್ ಐಲ್ಯಾಂಡ್ನ ಬಗ್ಗೆ ಮೊದಲನೇದಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಈ ರೀಯೂನಿಯನ್ ಐಲ್ಯಾಂಡ್ಸ್ಗಳನ್ನು ಅಥವಾ ರೀಯೂನಿಯನ್ ಐಲ್ಯಾಂಡ್ ಅಂತ ಏನು ನಾವು ಮಾತಾಡ್ತಾ ಇದ್ದೀವಲ್ಲ, ಇದು ಮುಖ್ಯವಾಗಿ ಫ್ರೆಂಚ್ ಟೆರಿಟರಿ ಆಗಿರುತ್ತದೆ. ಈ ಒಂದು ಫ್ರೆಂಚ್ ಟೆರಿಟರಿ ಮುಖ್ಯವಾಗಿ ಮೆಡಗಾಸ್ಕರಿಂದ ಸುಮಾರು 420 ಮೈಲ್ ವೆಸ್ಟರ್ನ್ ಇಂಡಿಯನ್ ಓಷನಲ್ಲಿ ನಾವು ಈ ಒಂದು ರೀಯೂನಿಯನ್ ಐಲ್ಯಾಂಡ್ಸನ್ನು ಕಾಣ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಒಂದು ಚಿತ್ರದಲ್ಲಿ ತಾವು ನೋಡಬಹುದು ರೀಯೂನಿಯನ್ ಐಲ್ಯಾಂಡ್. ಇದು ಮೆಡಗಾಸ್ಕರಿಂದ ವೆಸ್ಟರ್ನ್ ಇಂಡಿಯನ್ ಓಷನಲ್ಲಿ ಸುಮಾರು 420 ಮೈಲ್ ದೂರ ಇರುವಂಥದ್ದು ರೀಯೂನಿಯನ್ ಐಲ್ಯಾಂಡ್. ಇದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಇಂಡಿಯಾ ಮತ್ತು ಫ್ರಾನ್ಸ್ ಇಬ್ಬರು ಸೇರಿಬಿಟ್ಟು ಒಂದು ಜಾಯಿಂಟ್ ಪೆಟ್ರೋಲಿಂಗನ್ನು ಈ ಒಂದು ರೀಯೂನಿಯನ್ ಐಲ್ಯಾಂಡಿಂದ ಶುರು ಮಾಡಿದರು. ಆ ಒಂದು ಹಂತದಲ್ಲಿ ರೀಯೂನಿಯನ್ ಐಲ್ಯಾಂಡ್ಸ್ನ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಲೊಕೇಶನ್ನ ಜೊತೆಯಲ್ಲಿ ಇದೊಂದು ವಾಲ್ಕನಿಕ್ ಹಾಟ್ಸ್ಪಾಟ್ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಆಕ್ಟಿವ್ ವಾಲ್ಕನೋ ಇಲ್ಲಿ ಬಹಳ ಜಾಸ್ತಿ ನಾವು ಕಾಣ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಚಾಗೋಸ್ ಲಕಡಿವ್ ರಿಡ್ಜ್ ಮತ್ತು ಮಸ್ಕರೀನ್ ಪ್ಲಾಟಿವ್. ರಿಡ್ಜ್ ಅಂತಂದ್ರೇನು? ಒಂದು ಎತ್ತರವಾದಂತಹ ಜಾಗ ಏನು ಡೆವಲಪ್ ಆಗುತ್ತಲ್ಲ ಅದನ್ನು ನಾವು ರಿಡ್ಜ್ ಅಂತ ಕರಿತೀವಿ. ವಾಲ್ಕನೋ ಯಾವಾಗ ಎರಪ್ಟ್ ಆಗುತ್ತಲ್ಲ, ಎರಪ್ಟ್ ಆದಂಗೆ ಈ ಒಂದು ಎರಪ್ಟ್ ಆದಂತಹ ಭಾಗ, ಯಾಕಂದರೆ ಸಮುದ್ರದ ತಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬಹಳ ಬೇಗ ತಣ್ಣಗಾಗ್ಬಿಟ್ಟು ಇಲ್ಲಿ ರಿಡ್ಜ್ ಥರ ಫಾರ್ಮ್ ಆಗುತ್ತೆ, ಗುಡ್ಡದ ಥರ. ಸೊ ಅದನ್ನು ನಾವು ಚಾಗೋಸ್ ಲಕಡಿವ್ ಆ್ಯಂಡ್ ಮಸ್ಕರಿನ್ ಪ್ಲಾಟಿವ್ ಅಂತ ಕರಿತೀವಿ. ಇವೆರಡು ವಾಲ್ಕನಿಕ್ ಟ್ರೇಸಸ್ ಆಗಿದ್ದಾವೆ ರೀಯೂನಿಯನ್ದು ಹಾಟ್ಸ್ಪಾಟ್ದು. ಸೊ ಚಾಗೋಸ್ ಲಕಡಿವ್ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಅಂತಂದರೆ ಅದು ಸಹ ರೀಯೂನಿಯನ್ಗೆ ಸಂಬಂಧಿತವಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ಮಡಗಾಸ್ಕರ್ ಪಕ್ಕದಲ್ಲಿ ಇಂಡಿಯನ್ ಓಷನಲ್ಲಿ ಇರುವಂತಹ ಒಂದು ಐಲ್ಯಾಂಡ್ ಆಗಿರುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ವಿಷಯ ಚಾಂಗ್ಲಾ ಪಾಸ್. ಸೊ ಚಾಂಗ್ಲಾ ಪಾಸ್ ಎಲ್ಲಿದೆ? ಮೊದಲನೇ ಹಂತದಲ್ಲಿ ಕೇಳುವಂತಹ ಪ್ರಶ್ನೆ. ಚಾಂಗ್ಲಾ ಪಾಸ್ ನಾವು ಲಡಾಖಲ್ಲಿ ಕಾಣುವಂತಹ ಒಂದು ಭಾಗ ಇದು. ಸೊ ಈ ಒಂದು ಪಾಸ್ ಮುಖ್ಯವಾಗಿ ಪ್ರಪಂಚದಲ್ಲೇ 3ನೇ ಅತಿ ಎತ್ತರವಾದಂತಹ ಮೋಟರಬಲ್ ರೋಡ್. ಸೊ ಎಲ್ಲಿ ಬೈಕ್ಸ್ಗಳನ್ನು ನಾವು ನಡೆಸ್ತೀವೋ ಅದು 3ನೇ ಎತ್ತರವಾದಂತಹ ಮೋಟರಬಲ್ ರೋಡ್ ಇದಾಗಿರ್ತದೆ. ಚಾಂಗ್ಲಾ ಪಾಸ್ ಮುಖ್ಯವಾಗಿ ನ್ಯಾಷನಲ್ ಹೈವೇ 21ರ ದಾರಿಯಲ್ಲಿ ಇರುವಂಥದ್ದು. ಆ ನ್ಯಾಷನಲ್ ಹೈವೇ 21 ಲೇ ಮತ್ತು ಮನಾಲಿ ಹೈವೇಯನ್ನು ಕನೆಕ್ಟ್ ಮಾಡುತ್ತದೆ ಅನ್ನುವಂಥದ್ದು ತಮಗೆ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಯಾಕೆ ಚಾಂಗ್ಲಾ ಪಾಸ್ನ ಬಗ್ಗೆ ಮಾತಾಡ್ತಿದ್ದೀವಿ? ಚಾಂಗ್ಲಾ ಪಾಸ್ ಮುಖ್ಯವಾಗಿ ಭಾರತದ ಸೀಡ್ ವಾಲ್ಟ್ ಅಂತಂದ್ರೇನು? ಈಗ ಉದಾಹರಣೆಗೆ ತಾವು ಏನೋ ಈ ಲಾಕರ್ಗಳನ್ನೆಲ್ಲ ನೋಡಿರ್ತೀರಲ್ಲ, ಅದನ್ನು ನಾವು ಸೀಡ್ ವಾಲ್ಟ್ ಅಂತ ಕರಿತೀವಿ. ಸೊ ಭಾರತದ ಸೀಡ್ ವಾಲ್ಟ್ ನಾವು ಚಾಂಗ್ಲಾ ಪಾಸ್ ಲಡಾಖ್ನಲ್ಲಿ ನಾವು ಕಾಣುವಂಥದ್ದು. ಯಾಕೆ ಸೀಡ್ ವಾಲ್ಟ್ನ ಅವಶ್ಯಕತೆ ಏನಿದೆ? ಮೊದಲನೇದಾಗಿ ಯಾವುದಾದರೂ ಒಂದು ದುರಂತ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಬೆಳೆಗಳಿಗೆ ಸಂಬಂಧಿತ ಬೀಜಗಳನ್ನು ನಾವು ರಕ್ಷಣೆ ಮಾಡುವಂಥದ್ದು ಈ ವೋಲ್ಟ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅಥವಾ ಗ್ಲೋಬಲ್ ಮಟ್ಟದಲ್ಲಿ ವರ್ಲ್ಡ್ ಲೆವೆಲಲ್ಲಿ ಸ್ವಾಲ್ಬಾರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್ ಅಂತ ಹೇಳಿ ನಾರ್ವೆಯಲ್ಲಿ ಇದೆ. ಇದನ್ನು ಮುಖ್ಯವಾಗಿ ಪ್ರಪಂಚದ ಅತಿದೊಡ್ಡ ಸೀಡ್ ಕಲೆಕ್ಷನ್ಗೆ ಸಂಬಂಧಿತವಾದಂತಹ ಜಾಗ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಈ ಒಂದು ಭಾರತದ ಸೀಡ್ ವಾಲ್ಟು ಮುಖ್ಯವಾಗಿ ಒಂದಿಷ್ಟು ಬೆಳೆಗಳ ಬೀಜಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸೀಡ್ ವಾಲ್ಟನ್ನು ಜಾರಿಗೆ ತಂದಿರುವಂಥದ್ದು. ಈ ವಾಲ್ಟ್ ಏನಿದೆಯಲ್ಲ, ಇದು ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಮತ್ತು ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಆಲ್ಟಿಟ್ಯೂಡ್ ರಿಸರ್ಚ್ ಎರಡು ಸಂಸ್ಥೆಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅಥವಾ ರಕ್ಷಣೆ ಮಾಡ್ತಾ ಇರುವಂತಹ ಒಂದು ವಾಲ್ಟ್ ಆಗಿರುತ್ತದೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಮುಂದಿನ ವಿಷಯ ಓಷನ್ ಕರೆಂಟ್ಸ್ ಅಥವಾ ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಫೈರ್ಸ್ನ ಬಗ್ಗೆ ಮಾತಾಡ್ತಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವರ್ಷ ಕ್ಯಾಲಿಫೋರ್ನಿಯಾ USA ಅಲ್ಲಿ ಮುಖ್ಯವಾಗಿ ಕಾಡ್ಗಿಚ್ಚಿನಿಂದಾಗಿ ಅಥವಾ ಕಾಡಿನ ಸರ್ವನಾಶವನ್ನು ಬಹಳ ನೋಡಿದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ಕಾಡ್ಗಿಚ್ಚಿನಿಂದಾಗಿ ಸುಮಾರು 4 ಲಕ್ಷ ಎಕರ್ಗಳ ಜಮೀನು ಅಥವಾ ಕಾಡು ಸುಟ್ಟು ಹೋಗಿತ್ತು ಪೂರ್ತಿಯಾಗಿ.
ಸೊ ಆ ಒಂದು ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾ ಈ ಭಾಗದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಯಾಲಿಫೋರ್ನಿಯಾ ಕರೆಂಟ್ಸನ್ನು ಇಲ್ಲಿ ತೋರಿಸಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಕ್ಯಾಲಿಫೋರ್ನಿಯಾ ಕರೆಂಟ್ ಒಂದು ಕೋಲ್ಡ್ ಕರೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಈ ಒಂದು ಸಂದರ್ಭದಲ್ಲಿ ಕರೆಂಟ್ಸ್ ಹೇಗೆ ಉದ್ಭವ ಆಗ್ತವೆ ಅನ್ನುವಂತಹ ವಿಷಯವನ್ನು ಮಾತಾಡಬೇಕು ಅಂತಂದರೆ, ಕರೆಂಟ್ಸ್ ಅಂತಂದ್ರೇನು? ಕರೆಂಟ್ಸ್ ಅಂತಂದರೆ ನೀರು ಹರಿತಾ ಇರುವಂಥದ್ದು. ಸೊ ಈ ಒಂದು ನೀರು ಹರಿಯುವಂತಹ ಪರಿಸ್ಥಿತಿ ಮುಖ್ಯವಾಗಿ ಗಾಳಿಯಿಂದ ಆಗ್ತಾ ಇರಬಹುದು, ಅಥವಾ ಡೆನ್ಸಿಟಿ ಡಿಫರೆನ್ಸ್ ವಾಟರ್ ಮಾಸಲ್ಲಿರುವಂತಹ ವಿಷಯದಿಂದ, ಟೆಂಪರೇಚರ್ ಅಥವಾ ಸೆಲಿನಿಟಿ ಸಂಬಂಧಿತವಾಗಿರುವಂಥದ್ದಾಗಿರ್ಬೋದು, ಅಥವಾ ಅರ್ಥಕ್ವೇಕು ಅಥವಾ ಸ್ಟೋಮ್ನಿಂದ ಆಗಿರಬಹುದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ನೀರು ಹರಿಯುವಂತಹ ವಿಷಯವನ್ನು ನಾವು ಕರೆಂಟ್ಸ್ ಆಗಿ ಪರಿಗಣನೆಗೆ ತಗೊಂತೀವಿ. ಸೊ ಇಲ್ಲಿ ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಫೈರ್ಸ್ಗೆ ಸಂಬಂಧಿತವಾದಂತಹ ವಿಷಯ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಯಾಲಿಫೋರ್ನಿಯಾ ಕರೆಂಟ್ ಏನಿದೆ ಇದು ಕೋಲ್ಡ್ ಕರೆಂಟಾ ಅಥವಾ ವಾರ್ಮ್ ಕರೆಂಟಾ ಅಂತ ಕೇಳುವಂತಹ ಪ್ರಶ್ನೆ ಡೈರೆಕ್ಟ್ ಆಗಿ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ನಾನು ಒಂದಿಷ್ಟು ರೀಸನ್ಸ್ಗಳನ್ನು, ಯಾಕೆ ಕ್ಯಾಲಿಫೋರ್ನಿಯಾದಲ್ಲಿ ನಾವು ಬಹಳಷ್ಟು ಕಾಡ್ಗಿಚ್ಚಿಗೆ ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಪದೇ ಪದೇ ಓದ್ತೀವಿ ಅನ್ನುವಂಥದ್ದನ್ನು ನೋಡಿದಾಗ, 2000ದಿಂದಲೂ ಸುಮಾರು 2000ದಿಂದಲೂ ಇದುವರೆಗೂ 10 ಮಹತ್ತರ ಕಾಡು ಗಿಚ್ಚಿನ ಸಮಸ್ಯೆಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ ನಾವು ಕಂಡಿರುವಂಥದ್ದು. ಇದಕ್ಕೆ ಇರುವಂತಹ 2 ಮುಖ್ಯವಾದ ಕಾರಣಗಳು. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ನಾವು ಡೆಸರ್ಟ್ ಏರಿಯಾವನ್ನು ಕಾಣ್ತೀವಿ. ಪ್ರಪಂಚದಲ್ಲಿ ವೆಸ್ಟರ್ನ್ ಏರಿಯಾ ಏನಿದೆಯಲ್ಲ ಅಲ್ಲಿ ನಾವು ಹೆಚ್ಚು ಡೆಸರ್ಟ್ಸ್ಗಳನ್ನು ಕಾಣ್ತೀವಿ. ಸೊ ಇಲ್ಲಿ ನಾವು USA ಅಲ್ಲಿ ಕಾಣುವಂತಹ ಮೌಂಟೇನ್ಸ್ಗಳು ಯಾವುವು? ರಾಕಿ ಮೌಂಟೇನ್ಸು. ಕೆಳಗೆ ಕಾಣುವಂತಹ ಅಥವಾ ಸೌತ್ ಅಮೆರಿಕಾದಲ್ಲಿ ಕಾಣುವಂತಹ ಮೌಂಟೇನ್ಸ್ ಯಾವುವು? ಆ್ಯಂಡಿಸ್ ಮೌಂಟೇನ್ಸು. ಸೊ ಇಲ್ಲಿ ತಾವು ಒಂದು ನೋಡ್ಬೋದು, ರಾಕಿ ಮೌಂಟೇನ್ಸು ಪಶ್ಚಿಮ ಭಾಗದಲ್ಲಿದ್ದಾವೆ, ವೆಸ್ಟರ್ನ್ ರೀಜನ್ನಲ್ಲಿದ್ದಾವೆ. ಇಲ್ಲಿ ಆ್ಯಂಡಿಸ್ ಮೌಂಟೇನ್ಸು ಪಶ್ಚಿಮ ಭಾಗದಲ್ಲಿದ್ದಾವೆ. ಸೊ ಈ ಆ್ಯಂಡಿಸ್ ಮೌಂಟೇನ್ಸ್ನ ಜೊತೆಯಲ್ಲಿ ಇಲ್ಲಿ ಇರುವಂತಹ ಒಂದು ಡೆಸರ್ಟ್ ಬಸಿನ್, ಗ್ರೇಟ್ ಬಸಿನ್ ಅನ್ನುವಂತಹ ಒಂದು ಡೆಸರ್ಟ್ ಇದೆ. ಆ ಒಂದು ಭಾಗದಲ್ಲಿ ಬರುವಂತಹ ಸ್ಯಾಂಟಾ ಆನಾ ವಿಂಡ್ಸ್ ಮುಖ್ಯವಾಗಿ ವಾರ್ಮ್ ವಿಂಡ್ಸ್ ಆಗಿರುವಂತಹ ಸಂದರ್ಭದಲ್ಲಿ ಅಥವಾ ಬಿಸಿ ಗಾಳಿ ಆಗಿರುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಾವು ಹೆಚ್ಚು ಕಾಡ್ಗಿಚ್ಚನ್ನು ಕಾಣುವಂತಹ ಕಾರಣಕರ್ತರಾಗಿದ್ದಾವೆ. ಈ ಒಂದು ವಿಷಯವನ್ನು ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕು. ಸೊ ವಾರ್ಮ್ ಆ್ಯಂಡ್ ಡ್ರೈಯರ್ ವೆದರ್ನ ಬಗ್ಗೆ ತಮಗೆ ಗೊತ್ತೇ ಇರುವಂಥದ್ದು. ಸ್ಯಾಂಟಾ ಆನಾ ವಿಂಡ್ಸು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಕ್ಯಾಲಿಫೋರ್ನಿಯಾ ಕರೆಂಟ್ನ ಜೊತೆಯಲ್ಲಿ. ಕ್ಯಾಲಿಫೋರ್ನಿಯಾ ಕರೆಂಟು ಕೋಲ್ಡ್ ವಾಟರ್ ಕರೆಂಟ್ ಆಗಿರುತ್ತದೆ. ಅಲಾಸ್ಕಾ ಕರೆಂಟು ವಾರ್ಮ್ ವಾಟರ್ ಕರೆಂಟ್ ಆಗಿರ್ತದೆ ಅಥವಾ ವಾರ್ಮ್ ಕರೆಂಟ್ ಆಗಿರ್ತದೆ. ಇಲ್ಲಿ ಕೆಳಗಡೆ ತಾವು ಪೇರು ನೋಡಬಹುದು, ಪೇರು ಸಹ ಕೋಲ್ಡ್ ವಾಟರ್ ಕರೆಂಟ್ ಆಗಿರುವಂಥದ್ದು. ಈಸ್ಟರ್ನ್ ಭಾಗಕ್ಕೆ ಬಂದಾಗ ಲ್ಯಾಬ್ರಡಾರ್ ಕೋಲ್ಡ್ ವಾಟರ್ ಕರೆಂಟು, ಆಮೇಲೆ ಗಲ್ಫ್ ಸ್ಟ್ರೀಮ್ ವಾರ್ಮ್ ವಾಟರ್ ಕರೆಂಟ್. ನೆನ್ಪಿಟ್ಕೊಳ್ಳಿ, ಇದ್ರ ಸುತ್ತ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಏನಿದೆ ನೋಡೋಣ. ಮುಂದಿನ ವಿಷಯದಲ್ಲಿ ನಾಥುಲಾ ಪಾಸ್ ಬಗ್ಗೆ ಓದ್ತಾ ಇದ್ದೀವಿ. ಪಾಸಸ್ ಬಗ್ಗೆ ಮುಖ್ಯವಾಗಿ ನಾವು ಬಹಳಷ್ಟು ಸರಿ ಕೇಳಿರ್ತೀವಿ. ನಾಥುಲಾ ಪಾಸ್ ಎಲ್ಲಿದೆ ಅಥವಾ ನಾಥುಲಾ ಪಾಸ್ ಏನನ್ನು ಕನೆಕ್ಟ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆಗಳು. ಮುಖ್ಯವಾಗಿ ನಾಥುಲಾ ಪಾಸ್ ನಾವು ಈಸ್ಟ್ ಸಿಕ್ಕಿಂ ಡಿಸ್ಟ್ರಿಕ್ನಲ್ಲಿ ಕಾಣ್ತೀವಿ. ಸೊ ಇದೊಂದು ಹಿಮಾಲಯನ್ ರೀಜನಲ್ಲಿ ಇರುವಂಥದ್ದು ಮೌಂಟೇನ್ ಪಾಸ್ ಆಗಿರುತ್ತದೆ. ಈಸ್ಟ್ ಸಿಕ್ಕಿಂ ಡಿಸ್ಟ್ರಿಕ್ನಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಇದರ ಇಂಪಾರ್ಟೆನ್ಸ್ ಅಥವಾ ಇದರ ಒಂದು ವಿಶೇಷತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ನಾಥುಲಾ ಪಾಸ್ ಸಿಕ್ಕಿಂ ಮತ್ತು ಟಿಬೆಟ್ನ ಆಟೋನಮಸ್ ರೀಜನ್ ಏನಾಗಿದೆ, ಚೈನಾದು ಟಿಬೆಟ್ ಆಟೋನಮಸ್ ರೀಜನನ್ನು ಕನೆಕ್ಟ್ ಮಾಡುತ್ತದೆ ಅನ್ನುವಂಥದ್ದು ಸಹ ತಮಗೆ ಗೊತ್ತಿರಬೇಕು. ನಾತು ಅಂತಂದರೆ ಕೇಳುವಂತಹ ಕಿವಿಗಳು ಅಂಥೇಳಿ. ಸೊ ನಾತು ಅಂತಂದರೆ ಲಿಸ್ನಿಂಗ್ ಇಯರ್ಸ್ ಅಂಥೇಳಿ, ಲಾ ಅಂತಂದರೆ ಪಾಸ್ ಅನ್ನುವಂಥದ್ದು. ನಾಥುಲಾ ಮುಖ್ಯವಾಗಿ ಭಾರತ ಮತ್ತು ಚೈನಾದ ನಡುವಿನ 3 ಓಪನ್ ಟ್ರೇಡಿಂಗ್ ಬಾರ್ಡರ್ಸ್ಗಳು ಏನಿದ್ದಾವೆ ಅದರಲ್ಲಿ ಒಂದಾಗಿರುತ್ತದೆ ಅನ್ನುವಂಥದ್ದು. ಸೊ ಚೈನಾ ಮತ್ತು ಭಾರತದ ನಡುವೆ ಇರುವಂತಹ ಓಪನ್ ಬಾರ್ಡರ್ ಟ್ರೇಡಿಂಗ್ ಏನು ನಡೆಯುತ್ತಲ್ಲ ಅದರಲ್ಲಿ ನಾಥುಲಾ ಒಂದು ಇಂಪಾರ್ಟೆಂಟ್ ಆಗಿದೆ. 1962ರ ಭಾರತ ಚೈನಾದ ವಾರ್ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಈ ಬಾರ್ಡರನ್ನು ಮುಚ್ಚಿ ಹಾಕಲಾಗಿತ್ತು. 2006ರಲ್ಲಿ ಮತ್ತೆ ಇದನ್ನು ಓಪನ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ನಾಥುಲಾ ಜೊತೆಯಲ್ಲಿ ಜಲಿಪ್ಲಾ ಪಾಸ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಜಲಿಪ್ಲಾ ಪಾಸು ಮುಖ್ಯವಾಗಿ ನಾವು ಈಸ್ಟರ್ನ್ ಸಿಕ್ಕಿಂ ಭಾಗದಲ್ಲೇ ಕಾಣ್ತೀವಿ. ಇದು ಸಹ ಭಾರತದ ಕಡೆಯಿಂದ ಸಿಕ್ಕಿಂ ಮತ್ತು ಚೈನಾದ ಕಡೆಯಿಂದ ತಿಬ್ಬತ್ ಆಟೋನಮಸ್ ರೀಜನನ್ನು ಕನೆಕ್ಟ್ ಮಾಡುತ್ತದೆ ಅನ್ನುವಂಥದ್ದು. ಈ ಒಂದು ರೂಟ್ ಮುಖ್ಯವಾಗಿ ಲಹಾಸ ಮತ್ತು ಭಾರತಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ರೂಟ್ ಆಗಿರ್ತದೆ. ಈ ಒಂದು ಜಲಿಪ್ ಲಾ ಎಲ್ಲಿದೆ? ಮೆನ್ ಮೆಚ್ಕೋ ಲೇಕ್ ಅನ್ನುವಂಥದ್ದು ಜಲಿಪ್ ಲಾ ಕೆಳಗಡೆ ಇದೆ ಅನ್ನುವಂಥದ್ದು. ಸೊ ಈ 2 ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸನ್ನು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಜಲಿಪ್ಲಾ ಮತ್ತು ನಾಥುಲಾ ಎರಡೂ ಸಹ ನಾವು ಈಸ್ಟರ್ನ್ ಸಿಕ್ಕಿಂ ಭಾಗದಲ್ಲಿ ಕಾಣ್ತೀವಿ. ಮ್ಯಾಪ್ ಬೇಸ್ಡ್ ಕ್ವಶನ್ನಾಗಿ ಡೈರೆಕ್ಟಾಗಿ ಕೇಳಬಹುದು. ಇದು ಬಹಳ ಇಂಪಾರ್ಟೆಂಟ್, ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮುಂದಿನ ಒಂದು ವಿಷಯ ಗಿಲ್ಗಿತ್ ಬಲ್ತಿಸ್ತಾನ್ ಪ್ರಾವಿನ್ಸ್. ಈ ಮ್ಯಾಪಲ್ಲಿ ತಾವು ನೋಡಬಹುದು ಗಿಲ್ಗಿತ್ ಬಲ್ತಿಸ್ತಾನ್, ಈ ಎಲ್ಲೋ ಭಾಗ ಏನಿದೆ ಇದನ್ನು ಗಿಲ್ಗಿತ್ ಬಲ್ತಿಸ್ತಾನ್ ಅಂತ ಕರಿತೀವಿ. ಇದು ಯಾಕೆ ಚರ್ಚೆಯಲ್ಲಿತ್ತು? ಪಾಕಿಸ್ತಾನ್ ಈ ಒಂದು ಭಾಗವನ್ನು ಮುಖ್ಯವಾಗಿ ಫುಲ್ ಫ್ಲೆಜ್ಡ್ ಪ್ರಾವಿನ್ಸ್ ಆಗಿ ಡಿಕ್ಲೇರ್ ಮಾಡುವಂತಹ ಒಂದು ನಿರ್ಣಯವನ್ನು ಕೈಗೊಂಡಿತ್ತು. ಸೊ ಫುಲ್ ಫ್ಲೆಜ್ಡ್ ಪ್ರಾವಿನ್ಸ್ ಆಗಿ ಡಿಕ್ಲೇರ್ ಮಾಡಿದ ಸಂದರ್ಭದಲ್ಲಿ ಪಾಕಿಸ್ತಾನದ 5ನೇ ಮುಖ್ಯ ಪ್ರಾವಿನ್ಸ್ ಆಗಿ ಹೊರಹೊಮ್ಮಲಿತ್ತು.
ಸೊ ಐದನೇದು ಅಂತಂದರೆ ಪಾಕಿಸ್ತಾನದಲ್ಲಿ ಈಗಿರುವಂಥದ್ದು 4 ಪ್ರಾವಿನ್ಸಸ್ಗಳಿದ್ದಾವೆ. ಮೊದಲನೇದು ಬಲೂಚಿಸ್ತಾನ್, ಎರಡನೇದು ಖೈಬರ್ ಪಶ್ತೂನ್ವಾ, ಪಂಜಾಬ್, ಸಿಂಧ್. ಇವು 4 ಮುಖ್ಯವಾಗಿ ನಾವು ಕಾಣುವಂತಹ ಪ್ರಾವಿನ್ಸಸ್ಗಳು. ಬಲೂಚಿಸ್ತಾನ್, ಖೈಬರ್ ಪಶ್ತೂನ್ವಾ ಹಾಗೂ ಪಂಜಾಬ್ ಮತ್ತು ಸಿಂಧ್. ಸೊ ಈ ಒಂದು ಗಿಲ್ಗಿತ್ ಬಲ್ತಿಸ್ತಾನನ್ನು ಸಹ ಪ್ರಾವಿನ್ಸ್ ಫುಲ್ ಫ್ಲೆಜ್ಡ್ ಆಗಿ ಡಿಕ್ಲೇರ್ ಮಾಡ್ತು ಅಂತಂದರೆ 5ನೆಯ ಒಂದು ಸ್ಥಾನವನ್ನು ಇದು ಪಡ್ಕೊತಾ ಇತ್ತು. ಈ ಒಂದು ಸ್ಟೇಟಸ್ ಅಥವಾ ಈ ಒಂದು ಭಾಗ ಮುಖ್ಯವಾಗಿ ಡಿಸ್ಪ್ಯೂಟೆಡ್ ಆಗಿದೆ ಇವತ್ತಿಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಆ್ಯಂಡ್ ಈ ಒಂದು ಭಾಗ ಚೈನಾ ಪಾಕಿಸ್ತಾನ್ ಎಕಾನಮಿಕ್ ಕಾರಿಡರಿಗೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ಆಗಿ ಅಥವಾ ಈ ಒಂದು ಪ್ರಾಜೆಕ್ಟ್ ಬಂದ ನಂತರ ಈ ಒಂದು ಭಾಗ ಬಹಳ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತಹ ಮಾಹಿತಿ. ಮುಖ್ಯವಾಗಿ ಇದು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಬರಬಹುದು. ಆ್ಯಂಡ್ 5ನೇ ಪ್ರಾವಿನ್ಸ್ ಆಗಿ ಪಾಕಿಸ್ತಾನ್ ಡಿಕ್ಲೇರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನು ಇಂಪಾರ್ಟೆನ್ಸ್ ಕೊಡುವಂತಹ ಅವಶ್ಯಕತೆ ಇದೆ. ಮುಂದಿನ ಒಂದು ವಿಷಯ ತಾಸ್ಮೇನಿಯಾ. ತಾಸ್ಮೇನಿಯಾ ಮುಖ್ಯವಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಡೈರೆಕ್ಟಾಗಿ ಕೇಳಬಹುದು. ಆಸ್ಟ್ರೇಲಿಯಾದ ಕೆಳಗಡೆ ಭಾಗದಲ್ಲಿ ನಾವು ಕಾಣ್ತಾ ಇರುವಂತಹ ಇಂಡಿಯನ್ ಓಷನ್ನಲ್ಲಿ ಐಲ್ಯಾಂಡ್ ಆಗಿರುವಂಥದ್ದು ತಾಸ್ಮೇನಿಯಾ. ಸೊ ಇದು ಯಾಕೆ ಚರ್ಚೆಯಲ್ಲಿತ್ತು ಅಂತಂದರೆ ಈ ವರ್ಷ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 2020ರಲ್ಲಿ ಈ ಒಂದು ತಾಸ್ಮೇನಿಯಾ ತಟದಲ್ಲಿ ಸುಮಾರು 450 ಲಾಂಗ್ ಫಿನ್ಡ್ ಪೈಲಟ್ ವೇಲ್ಸ್. ಸೊ ಲಾಂಗ್ ಫಿನ್ಡ್ ಪೈಲಟ್ ವೇಲ್ಸ್ ಈ ಒಂದು ತಟದಲ್ಲಿ ಬಂದು ಸ್ಟ್ಯಾಂಡ್ ಆಗಿದ್ದು, ಅಂದರೆ ಅಲ್ಲಿ ಇದ್ವು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ. 450 ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ. ಆ್ಯಂಡ್ ಈ ಒಂದು ಸಮಸ್ಯೆ ಮುಖ್ಯವಾಗಿ ಯಾಕೆ ಬಂದಿದ್ವು ಏನು ಅಂತಂದಾಗ ಮುಖ್ಯವಾಗಿ ಈ ರೀತಿಯಾಗಿ ಹೊರಬಂದಂತಹ ವೇಲ್ಗಳು ಸಾಯುವಂಥದ್ದು ಅಥವಾ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು. ಯಾಕೆ ಇವು ಹೊರಗೆ ಬಂದಿದ್ವು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿದಾಗ ಮುಖ್ಯವಾಗಿ ಈ ರೀತಿಯಾಗಿ ಸ್ಟ್ಯಾಂಡಿಂಗ್ ಅವು ಸಿಂಗುಲರ್ ಆಗಿ ಒಂದೊಂದು ಸರಿ ಒಂದೇ ಬರ್ತವೆ, ಇಲ್ಲ ಅಂತಂದರೆ ಗುಂಪಲ್ಲಿ ಬರ್ತವೆ. ಅದು ಬಹಳಷ್ಟು ಸರಿ ಮುಖ್ಯವಾಗಿ ಯಾವುದಾದ್ರೂ ಪ್ರಾಣಿ ಅಥವಾ ಬೇರೆ ಒಂದು ಶಾರ್ಕ್ಸ್ಗಳಿಂದ ತಪ್ಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಬೀಚಸ್ಸಿಗೆ ಬಂದು ಕೂತ್ಕೋತವೆ. ಯಾವುದೇ ನಿಖರವಾದ ಮಾಹಿತಿ ಇಲ್ಲ ಯಾಕೆ ಇವು ಮೇಜರ್ ಆಗಿ ಹೀಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಬೀಚಲ್ಲಿ ಕೂತ್ಕೋತಿದ್ದಾವೆ ಅನ್ನುವಂಥದ್ದು. ಒಂದಿಷ್ಟು ಸೈಂಟಿಸ್ಟ್ಗಳು ಹೇಳ್ತಾ ಇರುವಂಥದ್ದು ಸೋನಾರ್ ಸಿಗ್ನಲ್ಸು ಅಥವಾ ಬೇರೆ ಅಂಡರ್ ವಾಟರ್ ನಾಯ್ಸಸ್ಗಳು ಸಹ ಕಾರಣವಾಗಿದ್ದಾವೆ. ಮುಖ್ಯವಾಗಿ ಈ ಒಂದು ಬೀಚಸ್ಗೆ ಬಂದು ಈ ಲಾಂಗ್ ಫಿನ್ಡ್ ಪೈಲಟ್ ವೇಲ್ಸ್ಗಳು ಬಂದು ಕೂತ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಈ ಲಾಂಗ್ ಫಿನ್ಡ್ ಪೈಲಟ್ ವೇಲ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ IUCN ಸ್ಟೇಟಸ್ನಲ್ಲಿ ಇವು ಲೀಸ್ಟ್ ಕನ್ಸರ್ನನ್ನು ಹೊಂದ್ಕೊಂಡಿದ್ದಾವೆ. ನೆನ್ಪಿಟ್ಕೊಳ್ಳಿ, ಇದೂ ಸಹ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಲಾಂಗ್ ಫಿನ್ಡ್ ಪೈಲಟ್ ವೇಲ್ಸ್ ಅದರ ಸ್ಟೇಟಸ್ ಹಾಗೂ ತಾಸ್ಮೇನಿಯಾ ಎಲ್ಲಿದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕಿರುವಂಥದ್ದು. ಸೊ ಮುಂದಿನ ಒಂದು ವಿಷಯ ತೈವಾನ್ ಸ್ಟ್ರೇಟಿಗೆ ಸಂಬಂಧಿತವಾಗಿರುವಂತಹ ವಿಷಯ. ತಾವು ಮ್ಯಾಪಲ್ಲಿ ನೋಡಬಹುದು, ತೈವಾನ್ ಆ್ಯಕ್ಚುಲಿ ಚೈನಾದ ಈಸ್ಟರ್ನ್ ಭಾಗದಲ್ಲಿ ನಾವು ಕಾಣುವಂಥದ್ದು. ಈ ಒಂದು ಭಾಗವನ್ನು ನಾವು ತೈವಾನ್ ಸ್ಟ್ರೇಟ್ ಅಂತ ಕರಿತಿದ್ದೀವಿ. ಯಾಕೆ ಈ ಒಂದು ವಿಷಯ ಚರ್ಚೆಯಲ್ಲಿದೆ ಅಥವಾ ಯಾಕೆ ತೈವಾನ್ ಸ್ಟ್ರೇಟ್ ಎಲ್ಲಿದೆ ಅನ್ನುವಂಥದ್ದು ನಾವು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ತೈವಾನ್ ಯಾಕೆ ಈ ಒಂದು ವಿಷಯ ಚರ್ಚೆಯಲ್ಲಿತ್ತು ಅಂತಂದರೆ ಚೈನೀಸ್ ಪ್ಲೇನ್ಸ್ ಏನಿದಾವಲ್ಲ, ಚೈನೀಸ್ ಆರ್ಮಿದು ಪ್ಲೇನ್ಗಳು ಈ ಒಂದು ತೈವಾನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕ್ರಾಸ್ ಮಾಡಿದ್ವು. ಆ ಒಂದು ಸಂದರ್ಭದಲ್ಲಿ ಚೈನಾ ಹೇಳ್ತಾ ಇರುವಂಥದ್ದು ತೈವಾನ್ ಚೈನಾದ ಭಾಗವಾಗಿದೆ ಅನ್ನುವಂತಹ ವಿಷಯವನ್ನು ತೈವಾನ್ ಒಪ್ಕೋಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಐತಿಹಾಸಿಕವಾಗಿ ನೋಡಬೇಕು ಅಂತಂದರೆ 1949ರಲ್ಲಿ ಚೈನಾ ಮತ್ತು ತೈವಾನ್ ಸಿವಿಲ್ ವಾರ್ನ ನಂತರ ಬೇರೆ ಆಗಿದ್ವು. ಸೊ ತೈವಾನ್ ಒಂದು ಸಾವರಿನ್ ಸ್ಟೇಟ್ ಆಗಿ ಆ ಒಂದು ಸಂದರ್ಭದಲ್ಲಿ ಗುರುತಿಸ್ಕೊಂಡಿತ್ತು. ಆದರೆ ಚೈನಾ ಹೇಳುವಂಥದ್ದು ತೈವಾನ್ ಚೈನಾದ ಒಂದು ಭಾಗವಾಗಿದೆ ಆ್ಯಂಡ್ ಅದನ್ನು ತೈವಾನ್ ಒಪ್ಕೊಳ್ಳೇಬೇಕು ಅನ್ನುವಂಥದ್ದು. ಚೈನಾ ಯಾವ ಸಂದರ್ಭದಲ್ಲೂ ಅಥವಾ ಹೇಗಾದರೂ ಮಾಡಿ ತೈವಾನನ್ನು ಚೈನಾದ ಭಾಗವಾಗಿ ಮಾಡ್ಕೋತೀವಿ ಅನ್ನುವಂಥದ್ದು. ಹಾಗೆ 1980ರಲ್ಲಿ ಚೈನಾ ಆ್ಯಕ್ಚುಲಿ ಒಂದು ಫಾರ್ಮುಲಾವನ್ನು ಮುಂದಿಟ್ಟಿತ್ತು. ಅದರ ಅಡಿಯಲ್ಲಿ 1 ಕಂಟ್ರಿ 2 ಸಿಸ್ಟಮ್ ಫಾರ್ಮುಲಾ ಕೊಟ್ಟಿತ್ತು. ಸೊ 1 ಕಂಟ್ರಿ 2 ಸಿಸ್ಟಮ್ ಫಾರ್ಮುಲಾ ಕೊಟ್ಟಿತ್ತು. ಬಟ್ ತೈವಾನ್ ಅದನ್ನು ಒಪ್ಕೊಳ್ಳಿಲ್ಲ. ಸೊ ಅದನ್ನು ರಿಜೆಕ್ಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಆ್ಯಕ್ಚುಲಿ ಚೈನಾ ಇನ್ನೂ ಬಹಳ ಸೀರಿಯಸ್ ಆಗಿ ತೈವಾನ್ನ ವಿರುದ್ಧ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲು ಪ್ರಯತ್ನಿಸ್ತಿದೆ. 2020ರಲ್ಲಿ ತಮಗೆಲ್ಲ ಗೊತ್ತೇ ಇರೋ ಹಾಗೆ ಹಾಂಗ್ಕಾಂಗ್ನ ಮೇಲೆ ಮಾಡಿದಂತಹ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಥವಾ ಕಾನೂನು ಏನಿತ್ತು ಅದಕ್ಕೆ ಸಂಬಂಧಿತವಾದಂತಹ ವಿರೋಧಗಳನ್ನು ನೋಡಿದಾಗ ತೈವಾನ್ನ ಮೇಲೆಯೂ ಈ ರೀತಿಯ ಒಂದು ಕ್ರಮವನ್ನು ಚೈನಾ ಕೈಗೊಳ್ಳುತ್ತದೆ ಅನ್ನುವಂತಹ ಒಂದು ಭಯವನ್ನು ವ್ಯಕ್ತಪಡಿಸಲಾಗಿತ್ತು. ಸೊ ಇದು ಚೈನಾ ಮತ್ತು ತೈವಾನ್ನ ನಡುವಿನ ಇತಿಹಾಸವಾಗಿದೆ. ಸೊ ಈ ತೈವಾನ್ ಸ್ಟ್ರೇಟ್ ಮುಖ್ಯವಾಗಿ ಮ್ಯಾಪ್ ಬೇಸ್ಡ್ ಕ್ವೆಶನ್ ಆಗಿ ನಮಗೆ ಕೇಳುವಂತಹ ಸಾಧ್ಯತೆ ಇದೆ. ಈ ಒಂದು ಸ್ಟ್ರೇಟ್ ಸೌತ್ ಚೈನಾ ಸಿ ಯ ಭಾಗವಾಗಿರುವಂಥದ್ದು ಈಸ್ಟ್ ಚೈನಾ ಸಿಗೆ ಇದು ಕನೆಕ್ಟ್ ಮಾಡುತ್ತೆ. ಸೌತ್ ಚೈನಾ ಸಿಯ ಭಾಗವಾಗಿದೆ ಇದು, ಈಸ್ಟ್ ಚೈನಾ ಸಿಯನ್ನು ಕನೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆನ್ಸ್. ಜಿಯೋಗ್ರಫಿಕಲ್ ಲೊಕೇಶನ್ ಅನ್ನು ಸಹ ಇದು ಪಡ್ಕೊಂಡಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ಒಕವಾಂಗ ಸ್ವಾಂಪ್ ಅಂತ ಹೇಳಿ. ಸ್ವಾಂಪ್ಸ್ ಅನ್ನುವಂಥದ್ದು ಒಂದು ಜಿಯೋಗ್ರಫಿ ಕಾನ್ಸೆಪ್ಟು. ಆ್ಯಕ್ಚುಲಿ ಸ್ವಾಂಪ್ಸ್ ಅಂತಂದರೆ
ಇವುಗಳನ್ನು ಫಾರೆಸ್ಟೆಡ್ ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ. ಅಂದರೆ ಕಾಡಿನಲ್ಲಿ ಇರುವಂತಹ ಒಂದಿಷ್ಟು ವೆಟ್ಲ್ಯಾಂಡ್ಸ್ಗಳಂತೇಳಿ ಈ ಒಂದು ಸ್ವಾಮ್ಸ್ಗಳನ್ನು ಕರೆಯಲಾಗುತ್ತದೆ. ಅದ್ರ ಜೊತೆಯಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಇವುಗಳನ್ನು ಲ್ಯಾಂಡ್ ಆ್ಯಂಡ್ ಸೀನ ನಡುವಿನ ಟ್ರಾನ್ಸಿಷನ್ ಝೋನ್ ಅಂತಲೂ ಕನ್ಸಿಡರ್ ಮಾಡಲಾಗುತ್ತದೆ. ಅಂದರೆ ಸಮುದ್ರ ಮತ್ತು ಭೂಮಿಯ ನಡುವೆ ಇರುವಂತಹ ಟ್ರಾನ್ಸಿಷನ್ ಝೋನನ್ನು ಸ್ವಾಮ್ಸ್ ಅಂತಲೂ ಕರೆಯಲಾಗುತ್ತದೆ ಅನ್ನುವಂಥದ್ದು ಗೊತ್ತಿರಬೇಕು. ಈ ಒಂದು ಒಕವಾಂಗ ಅನ್ನುವಂಥದ್ದು ಆ್ಯಕ್ಚುಲಿ ಬೋಟ್ಸ್ವಾನಾದಲ್ಲಿ ಇರುವಂಥದ್ದು. ಈ ಒಂದು ಬೋಟ್ಸ್ವಾನ ರಾಷ್ಟ್ರ ಆಫ್ರಿಕಾ ಖಂಡದಲ್ಲಿ ಇದೆ. ಸದರನ್ ಪಾರ್ಟ್, ದಕ್ಷಿಣ ಭಾಗದಲ್ಲಿ ಬೋಟ್ಸ್ವಾನ ಅನ್ನುವಂಥದ್ದು ರಾಷ್ಟ್ರ. ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಒಕವಾಂಗ ಸ್ವಾಂಪ್. ಇದು ಒಕವಾಂಗ ನದಿ. ಆ ಒಂದು ಒಕವಾಂಗ ನದಿಯಿಂದ ಇದನ್ನು ಒಕವಾಂಗ ಸ್ವಾಂಪ್ ಅಂತ ಹೆಸರು ಬಂದಿದೆ. ಇಲ್ಲಿ ಮುಖ್ಯವಾಗಿ ಸೈನೋ ಬ್ಯಾಕ್ಟೀರಿಯಾ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಒಂದು ನ್ಯೂರೋಟಾಕ್ಸಿನ್ ರಿಲೀಸ್ ಆಗಿತ್ತು. ಆ ನ್ಯೂರೋಟಾಕ್ಸಿನ್ ಅಥವಾ ಆ ಒಂದು ನೀರನ್ನು ಕುಡಿದು ಸುಮಾರು 300 ಆಫ್ರಿಕನ್ ಎಲಿಫೆಂಟ್ಸ್ ಸಾವನ್ನಪ್ಪಿದ್ದು ಈ ಒಂದು ಭಾಗದಲ್ಲಿ. ಅದಕ್ಕೆ ಈ ಒಂದು ನ್ಯೂಸ್ ಚರ್ಚೆಯಲ್ಲಿತ್ತು. ಸೊ ಒಕವಾಂಗ ಇರುವಂಥದ್ದಲ್ಲಿ ಬೋಟ್ಸ್ವಾನದಲ್ಲಿ, ಆಫ್ರಿಕಾ ಕಾಂಟಿನೆಂಟ್ನಲ್ಲಿ. ಈ ಸೈನೋಬ್ಯಾಕ್ಟೀರಿಯಾ ಬಗ್ಗೆ ತಮಗೆ ಗೊತ್ತಿರಬೇಕು ಅಂತಂದರೆ, ಇದೊಂದು ಬ್ಲೂ ಗ್ರೀನ್ ಆಲ್ಗೆ. ಮುಖ್ಯವಾಗಿ ಇದು ಒಂದು ನ್ಯೂರೋಟಾಕ್ಸಿನನ್ನು ಹೊರಹಾಕುತ್ತದೆ, ಅದರಿಂದಾಗಿ ಸತ್ತಿದ್ವು ಅನ್ನುವಂಥದ್ದು. ಆಲ್ಗಲ್ ಬ್ಲೂಮ್ ಅನ್ನುವಂಥದ್ದು ಒಂದು ಎನ್ವೈರ್ಮೆಂಟಲ್ ಕಾನ್ಸೆಪ್ಟ್ ಅದು. ಆ್ಯಕ್ಚುಲಿ ಆಲ್ಗಲ್ ಬ್ಲೂಮ್ ಅಥವಾ ಆಲ್ಗಲ್ ಗ್ರೋತ್ ಆಗುವಂಥದ್ದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುವಂತಹ ಒಂದು ವಿಷಯವಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀರಿನಲ್ಲಿ ಆಲ್ಗೆಯ ಪ್ರಮಾಣ ಜಾಸ್ತಿ ಆಗುವಂತಹ ಒಂದು ವಿಷಯವನ್ನು ನಾವು ನೋಡ್ತೀವಿ. ಇದಕ್ಕೆ ಎನ್ವೈರ್ಮೆಂಟಲ್ ಕಂಡೀಷನ್ಸು, ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುವಂಥದ್ದು ಅಥವಾ ಕ್ಲೈಮೇಟ್ ಚೇಂಜು ಇವೆಲ್ಲ ಕಾರಣಕರ್ತರಾಗಿದ್ದಾವೆ ಆಲ್ಗಲ್ ಬ್ಲೂಮ್ ಆಗೋದಕ್ಕೆ. ನಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಇದು ಎಲ್ಲಿದೆ ಆ್ಯಂಡ್ ಆದಂತಹ ಪರಿಸ್ಥಿತಿ ಏನು ಅಂತ ಗೊತ್ತಿದ್ದಾಗ ತಾವು ರಿಲೇಟ್ ಮಾಡಲು ಈಸಿ ಆಗುತ್ತದೆ ಅನ್ನುವಂಥದ್ದು. ಸೊ ಒಕಾವಂಗ ನದಿಯ ಬಗ್ಗೆಯೂ ನಾನು ಹೇಳಿದೆ ನೋಡಿ. ಇಲ್ಲಿ ಅಂಗೋಲಾ ರಾಷ್ಟ್ರದಿಂದ ಹರಿದು ಈ ಒಂದು ಭಾಗದಲ್ಲಿ ಬಂದು ಕೂತ್ಕೋತಾ ಇದೆ. ಸೊ ಒಕವಾಂಗ ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಕೇಳೋ ಸಾಧ್ಯತೆಗಳಿದೆ. ಆಲ್ಗಮ್ ಬೂಮ್ ಅಂತಂದರೆ ಏನು ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಸೈನೋಬ್ಯಾಕ್ಟೀರಿಯಾ ಅಂತಂದರೆ ಏನು ಅನ್ನುವಂಥದ್ದು ತಮಗೆ ಗೊತ್ತಾಗಿರುವಂತಹ ಮಾಹಿತಿ. ಮುಂದಿನ ಒಂದು ವಿಷಯ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಯರ್ ಬಗ್ಗೆ. ಸೊ ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ತಮಗೆಲ್ಲ ಒಂದಿಷ್ಟು ಚರ್ಚೆಯಲ್ಲಿ ಇರುವಂತಹ ನ್ಯೂಸ್ ಆಗಿರುವಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಆ್ಯಕ್ಚುಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಪ್ರೆಷರೈಸ್ ಮಾಡ್ತಾ ಇದೆ ಈ ಮೇಕೆದಾಟು ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಷನ್ಗೆ ಸಂಬಂಧಿತ ಅಪ್ರೂವಲನ್ನು ಕೊಡಬೇಕು ಅಂತ ಹೇಳಿ. ಮೇಕೆದಾಟು ಅಂತಂದರೆ ಗೋಟ್ಸ್ ಲೀಪ್ ಅಂತ ಕರಿತೀವಿ. ಇದು ಇರುವಂಥದ್ದು ಎಲ್ಲಿ? ಕಾವೇರಿ ಮತ್ತು ಅರ್ಕಾವತಿ ನದಿ ಸೇರಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಜಾರ್ಜ್ ಫಾರ್ಮೇಷನ್ ಆಗುತ್ತೆ. ಇದೊಂದು ಜೋಗ್ರಫಿಕಲ್ ಕಾನ್ಸೆಪ್ಟು. ಸೊ ಈ ಒಂದು ಕಾವೇರಿ ಮತ್ತು ಅರ್ಕಾವತಿ ಎರಡೂ ಸೇರಿಕೊಳ್ಳುವಂತಹ ಭಾಗದಲ್ಲಿ ಜಾರ್ಜ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಇದನ್ನು ಮೇಕೆದಾಟು ಅಂತ ಕರೆಯಲಾಗುತ್ತದೆ. ಸೊ ಒಂಟಿಗೊಂಡ್ಲು ಅನ್ನುವಂತಹ ಒಂದು ಭಾಗದಲ್ಲಿ ಈ ಒಂದು ರಿಸರ್ವೈರನ್ನು ಕಟ್ಟುವಂತಹ ಪ್ರಪೋಸಲನ್ನು ಕರ್ನಾಟಕ ಸರ್ಕಾರ ಇಟ್ಟಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯೂ ಇದೆ. ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಹಳಷ್ಟು ಜಾಗ ಸಬ್ಮರ್ಜ್ ಆಗಿ ಹೋಗುತ್ತದೆ ಅನ್ನುವಂಥದ್ದು ಭಯವನ್ನು ವ್ಯಕ್ತಪಡಿಸಲಾಗ್ತಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮುಖ್ಯವಾಗಿ ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಬಹುದು ಹಾಗೂ 400 ಮೆಗಾವಾಟ್ಗಳ ಪವರನ್ನು ಸಹ ಜನರೇಟ್ ಮಾಡಬಹುದು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಒಂದು ಇನಿಷಿಯೇಟಿವ್ ಆಗಿರುವಂಥದ್ದು. 2017ರಲ್ಲಿ ಆ್ಯಕ್ಚುಲಿ ಮೇಕೆದಾಟು ಪ್ರಾಜೆಕ್ಟನ್ನು ಕರ್ನಾಟಕ ಸರ್ಕಾರ ಅಪ್ರೂವ್ ಮಾಡಿರುವಂಥದ್ದು. ತದನಂತರ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ಸಿಂದ ಇದನ್ನು ಅಪ್ರೂವಲ್ ಪಡೆಯಲಾಗಿತ್ತು. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜಿಂದ ಅಪ್ರೂವಲನ್ನು ಪಡೆಯೋದಕ್ಕೆ ಕಾಯ್ತಾ ಇದ್ರು. ಯಾಕಂದರೆ 63% ಕಾವೇರಿ ವೈಲ್ಡ್ ಲೈಫ್ ರಿಸರ್ವೈರ್ ಏನಿಲ್ಲಿದೆ ಅದು ಇಲ್ಲಿ ಸಬ್ಮರ್ಜ್ ಆಗೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇದ್ರ ಬಗ್ಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜಿಂದ ಅಪ್ರೂವಲನ್ನು ಪಡಿಬೇಕಾಗಿತ್ತು. ತಮಿಳುನಾಡು ಸರ್ಕಾರ ಈ ಒಂದು ಪ್ರಾಜೆಕ್ಟ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿತ್ತು. ಮುಖ್ಯವಾಗಿ ತಮಿಳುನಾಡು ಸರ್ಕಾರ ಹೇಳ್ತಾ ಇರುವಂಥದ್ದು, ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ರಚನೆ ಆಗಿದೆಯೋ ಅದು ಮುಖ್ಯವಾಗಿ ಅದು ಪ್ಲಸ್ ಸರ್ವೋಚ್ಚ ನ್ಯಾಯಾಲಯ ಒಪ್ಪಿಗೆ ಕೊಡೋವರೆಗೂ ಈ ಒಂದು ಪ್ರಾಜೆಕ್ಟ್ನ ರಚನೆ ಆಗೋ ಹಾಗಿಲ್ಲ ಅನ್ನುವಂಥದ್ದು. ಸರ್ವೋಚ್ಚ ನ್ಯಾಯಾಲಯವು ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವೆರಡೂ ಹೇಳ್ತಾ ಇರುವಂಥದ್ದು, ಈ ಒಂದು ಕಾವೇರಿ ಟ್ರಿಬ್ಯುನಲ್ ಏನು ಅಥವಾ ಕಾವೇರಿ ಜಜ್ಮೆಂಟ್ ಏನು ಕೊಡಲಾಗಿತ್ತೋ ಅದರಿಂದಾಗಿ ಏನು ನೀರು ಸ್ಟೋರ್ ಮಾಡ್ತಾ ಇದೆ ಕರ್ನಾಟಕ, ಆ ನೀರು ಕರ್ನಾಟಕದ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸಾಕಾಗುತ್ತೆ. ಸೊ ಈ ಒಂದು ರಿಸರ್ವೈರ್ನ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಇದನ್ನು ಇರಿಗೇಷನಿಗೆ ಉಪಯೋಗಿಸುವಂತಹ ಪ್ರಯತ್ನಗಳನ್ನು ಕರ್ನಾಟಕ ಸರ್ಕಾರ ಇಲ್ಲಿ ಮಾಡ್ತಾ ಇರುವಂಥದ್ದು ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಏನು ಅವಾರ್ಡ್ ಅಥವಾ ನಿರ್ಣಯ ಕೊಡಲಾಗಿತ್ತು ಅದರ ವಿರುದ್ಧವಾಗಿದೆ ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಥವಾ ಮೇಕೆದಾಟು ಪ್ರಾಜೆಕ್ಟ್ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರಲ್ಲಿರುವಂಥದ್ದು ರಾಮನಗರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು.
ಮುಂದಿನ ಒಂದು ವಿಷಯ ಕ್ರೇಟೆ ಐಲ್ಯಾಂಡ್ಸ್ ಮತ್ತು ಲೆಸ್ಬೋಸ್ ಐಲ್ಯಾಂಡ್ಸ್. ಸೊ ಈ ಒಂದು ಆರ್ಟಿಕಲನ್ನು ನಾವು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಕ್ರೇಟೆ ಐಲ್ಯಾಂಡ್ಸ್ ಮತ್ತು ಲೆಸ್ಬೋಸ್ ಐಲ್ಯಾಂಡ್ಸಿಗೆ ಸಂಬಂಧಿತವಾಗಿರುವಂಥದ್ದು. ಸೊ ಕ್ರೇಟೆ ಐಲ್ಯಾಂಡ್ಸ್ ಎಲ್ಲಿದೆ, ಲೆಸ್ಬೋಸ್ ಐಲ್ಯಾಂಡ್ಸ್ ಎಲ್ಲಿದೆ? ಈ ಚಿತ್ರಣದಲ್ಲಿ ತಾವು ನೋಡಬಹುದು. ಇದು ಕ್ರೇಟೆ ಐಲ್ಯಾಂಡ್ಸು, ಇದು ಇನ್ನೊಂದು ಇಲ್ಲಿದೆ ಲೆಸ್ಬೋಸ್ ಐಲ್ಯಾಂಡ್ಸ್ ಅನ್ನುವಂಥದ್ದು. ಸೊ ಕ್ರೇಟೆ ಐಲ್ಯಾಂಡ್ಸ್ ತಾವು ಮುಖ್ಯವಾಗಿ ಕಾಣುವಂಥದ್ದು ಮೆಡಿಟೇರಿಯನ್ ಸೀಯಲ್ಲಿ. ಸೊ ಮೆಡಿಟೇರಿಯನ್ ಸಿ ಇದು ಕೆಳಗಡೆ ನಾವು ನೋಡಬಹುದು. ಈ ಮೆಡಿಟೇರಿಯನ್ ಸಿಯಲ್ಲಿ 5ನೇ ಅತಿ ದೊಡ್ಡ ಐಲ್ಯಾಂಡ್ ಇದು ಕ್ರೇಟೆ ಐಲ್ಯಾಂಡ್ ಆಗಿರುತ್ತದೆ. ಈಗ ಸದ್ಯಕ್ಕೆ ಮಾಡರ್ನ್ ಗೀಸ್ನ ಭಾಗವಾಗಿರುವಂಥದ್ದು ಇದು ಏಗನ್ ಸಿ ಮತ್ತು ಈಸ್ಟ್ ಮೆಡಿಟೇರಿಯನ್ ಕಾನ್ಫ್ಲಿಕ್ಟ್ನ ಅಡಿಯಲ್ಲಿ ಈ ಒಂದು ಜಾಗ ಈಗ ಸದ್ಯಕ್ಕೆ ಇರುವಂಥದ್ದು. ಕಾನ್ಫ್ಲಿಕ್ಟ್ ಏನು? ಟರ್ಕಿ ಮತ್ತು ಗ್ರೀಸ್ನ ನಡುವೆ ಇರುವಂತಹ ಕಾನ್ಫ್ಲಿಕ್ಟ್ ಇದು. ಇಲ್ಲಿ ಮುಖ್ಯವಾಗಿ ಟೆನ್ಷನ್ ಇವೆರಡು ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂಥದ್ದು. ಇಲ್ಲಿ ಸದ್ಯಕ್ಕೆ ಒಂದು ಗ್ಯಾಸ್ ರಿಸರ್ವನ್ನು ಅಥವಾ ಗ್ಯಾಸನ್ನು ಡಿಸ್ಕವರ್ ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಈ ಭಾಗ ನಮಗೆ ಸೇರಿದೆ, ಈ ಭಾಗ ನಮಗೆ ಸೇರಿದೆ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಟೆನ್ಷನ್ ಅದು. ಸೊ ಕ್ರೇಟೆ ಐಲ್ಯಾಂಡ್ಸ್ ಮತ್ತು ಲೆಸ್ಬೋಸ್ ಐಲ್ಯಾಂಡ್ಸ್ ಎಲ್ಲಿ ಇದ್ದಾವೆ ಅಂತ ಅಂದಾಗ ಏಗನ್ ಸಿ, ಇಲ್ಲಿ ತಾವು ಕಾಣುವಂಥದ್ದು ಏಗನ್ ಸಿ ಗ್ರೀಸ್ ಮತ್ತು ಟರ್ಕಿಯ ನಡುವೆ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಸಿಕ್ಕಂತಹ ಗ್ಯಾಸ್ನ ಸಂದರ್ಭದಲ್ಲಿ ಇದನ್ನು ನೋಡ್ತಾ ಇದ್ದೀವಿ. ಕ್ರೇಟೆ ಐಲ್ಯಾಂಡ್ಸ್ ಮುಖ್ಯವಾಗಿ ಮೆಡಿಟೇರಿಯನ್ ಸಿಯಲ್ಲಿ ನಾವು ಕಾಣುತ್ತೀವಿ. ಲೆಸ್ಬೋಸ್ ಐಲ್ಯಾಂಡ್ಸ್ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ ಇದು ಕ್ರೇಟೆ ಮತ್ತು ಯುಬೋಕಿಯನ್ನ ದೊಡ್ಡದಿದೆ. ಸೊ ಇಲ್ಲಿ ಯುಬಿಯೋ ಅನ್ನುವಂಥದ್ದು ಸಹ ಐಲ್ಯಾಂಡ್, ಕ್ರೇಟೆ ಅನ್ನುವಂಥದ್ದು ಐಲ್ಯಾಂಡ್, ಲೆಸ್ಬೋಸ್ ಅನ್ನುವಂಥದ್ದು ಐಲ್ಯಾಂಡ್. ನೆನ್ಪಿಟ್ಕೊಳ್ಳಿ, ಏಗನ್ ಸಿ, ಮೆಡಿಟೇರಿಯನ್ ಸಿ ಯಾವುದಾದ್ರೂ ಬಂದರೆ ಅದನ್ನು ಸರಿಯಾಗಿ ಉತ್ತರ ಅಂತ ಹಾಕಬಹುದು. ಈ ಲೇಬೋಸ್ ಐಲ್ಯಾಂಡ್ ಏನಿದೆಯಲ್ಲ, ಈ ಲೆಸ್ಬೋಸ್ ಐಲ್ಯಾಂಡ್ಸು ಇವು ಲಾರ್ಜ್ಲಿ ವಾಲ್ಕನಿಕ್ ಐಲ್ಯಾಂಡ್ಸ್ ಆಗಿರ್ತವೆ. ಸೊ ಇಲ್ಲಿ ನಾವು ಥರ್ಮಲ್ ಸ್ಪ್ರಿಂಗ್ಸ್ಗಳನ್ನು ಕಾಣ್ತೀವಿ, ಅಂದರೆ ಬಿಸಿ ನೀರಿನ ಕುಂಡಗಳು ಅಂತ ಏನು ಕರಿತೀವಿ, ಅಥವಾ ಕೆರೆಗಳು, ಸಣ್ಣ ಸಣ್ಣ ಕೆರೆಗಳು, ಬಿಸಿ ನೀರಿನ ಕೆರೆಗಳು, ಅದನ್ನು ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಸೊ ಈ ಲೆಸ್ಬೋಸ್ ಐಲ್ಯಾಂಡ್ಸ್ನಲ್ಲಿ ನಮಗೆ ಥರ್ಮಲ್ ಸ್ಪ್ರಿಂಗ್ಸ್ ನೋಡೋಕೆ ಸಿಗ್ತವೆ. ಈ ಕ್ವಶನ್ ನಮಗೆ ಮುಖ್ಯವಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಲೆಸ್ಬೋಸ್ ಐಲ್ಯಾಂಡ್ಸ್ ಮತ್ತು ಕ್ರೇಟೆ ಐಲ್ಯಾಂಡ್ನ ಬಗ್ಗೆ ತಮಗೆ ಮಾಹಿತಿ ಗೊತ್ತಿರಲಿ. ಇದು ಮುಖ್ಯವಾಗಿ ಗ್ಯಾಸ್ ರಿಸರ್ವ್ ಸಿಕ್ಕಿದ್ದಕ್ಕೆ ಟರ್ಕಿ ಮತ್ತು ಗ್ರೀಸ್ನ ನಡುವೆ ನಡೀತಾ ಇರುವಂತಹ ಟೆನ್ಷನಿಗೆ ಸಂಬಂಧಿತವಾಗಿರುವಂತಹ ನ್ಯೂಸ್ ಆಗಿತ್ತು ಅನ್ನುವಂಥದ್ದು. ಮುಂದಿನ ಒಂದು ವಿಷಯ ಧುವಾಲ್ ಸಿದ್ಧ್ ಹೈಡ್ರೋ ಪ್ರಾಜೆಕ್ಟ್. ಈ ಧುವಾಲ್ ಸಿದ್ಧ್ ಹೈಡ್ರೋ ಪ್ರಾಜೆಕ್ಟನ್ನು ಹಾರ್ಸ್ ಶೂ ಕರ್ವ್ ಅಂತ ಹೇಳಿ ಈ ಬಿಯಾಸ್ ನದಿಯ ಮೇಲೆ ನಾವು ಕಾಣ್ತೀವಿ. ಅಂದರೆ ಸಡನ್ನಾಗಿ ಇಲ್ಲಿ ಏನು ಕರ್ವ್ ಆಗ್ತಾ ಇದೆಯಲ್ಲ, ಇದನ್ನು ಹಾರ್ಸ್ ಶೂ ಕರ್ವ್ ಅಂತ ಕರಿತೀವಿ. ಸೊ ಧುವಾಲ್ ಸಿದ್ಧ್ ಹೈಡ್ರೋ ಪ್ರಾಜೆಕ್ಟ್ ಮುಖ್ಯವಾಗಿ ಬಿಯಾಸ್ ನದಿಯ ಮೇಲೆ ಪ್ರಪೋಸ್ ಮಾಡಲಾಗಿದೆ ಅನ್ನುವಂಥದ್ದು ಮುಖ್ಯವಾದ ಒಂದು ಪ್ರಶ್ನೆ. ಈ ಒಂದು ಪ್ರಾಜೆಕ್ಟನ್ನು ಹೈಡ್ರೋ ಎಲೆಕ್ಟ್ರಿಸಿಟಿ ಮತ್ತು ಇರಿಗೇಷನಿಗೆ ಸಂಬಂಧಿತವಾದಂತಹ ವಿಷಯಗಳಿಗೆ ಅನುಕೂಲವಾಗುವಂಥದ್ದು ನಿಟ್ಟಿನಲ್ಲಿ ಕಟ್ಟಲಾಗ್ತಿದೆ ಅನ್ನುವಂಥದ್ದು ಸಹ ಇಲ್ಲಿ ತಾವು ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಧುವಾಲ್ ಸಿದ್ಧ್ ಹೈಡ್ರೋ ಪ್ರಾಜೆಕ್ಟ್ ಬಿಯಾಸ್ ನದಿಯ ಹಾರ್ಸ್ ಶೂ ಬೆಂಡ್ ಎಲ್ಲಿದೆಯೋ ಅಲ್ಲಿ ಕಟ್ಟಲು ಪ್ರಯತ್ನಿಸ್ತಿರುವಂತಹ ಒಂದು ಪ್ರಾಜೆಕ್ಟ್. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಕೊನೆಯ ವಿಷಯ ಇವತ್ತು ಜೋಗ್ರಫಿಯಲ್ಲಿ ಸಲ್ವಾ ಬರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್ ಅಂತ ಹೇಳಿ. ಸೊ ಸಲ್ವಾ ಬರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್ ಏನು? ನಾನು ಹೇಳಿದೆ, ಆ್ಯಕ್ಚುಲಿ ಇದು ಎಲ್ಲಿದೆ? ನಾರ್ವೆಯಲ್ಲಿದೆ. ಹಿಂದೆ ಮಾಡಿದಂತಹ ಆ್ಯಕ್ಚುಲಿ ಇಂಡಿಯಾದ ಸೀಡ್ ವಾಲ್ಟ್ ಎಲ್ಲಿದೆ ತಮಗೆಲ್ಲ ನೆನಪಿದ್ರೆ ಚಾಂಗ್ಲಾ ಪಾಸ್, ಎಲ್ಲಿ? ಲಡಾಖಲ್ಲಿ. ಸೊ ಚಾಂಗ್ಲಾ ಪಾಸ್ನ ಹಾಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸೀಡ್ ವಾಲ್ಟ್ ಇರುವಂಥದ್ದು ಸಲ್ವಾ ಬರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್ ಅಂತ ಹೇಳಿ. ಈ ಸೀಡ್ ವಾಲ್ಟ್ನ ಮುಖ್ಯವಾಗಿ ನಾನು ಹೇಳಿದೆ ಯಾಕೆ ರಚನೆ ಮಾಡಲಾಗಿದೆ. ಅತಿ ಮುಖ್ಯವಾಗಿ ಒಂದಿಷ್ಟು ಕ್ರಾಪ್ಸ್ಗಳಿಗೆ ಸಂಬಂಧಿತ ಬೀಜಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ವಾಲ್ಟನ್ನು ರಚನೆ ಮಾಡಲಾಗಿದೆ. ಯಾವುದಾದರೂ ಅವಘಡ ಸಂಭವಿಸಿದ್ದಲ್ಲಿ, ನ್ಯೂಕ್ಲಿಯರ್ ಆಗಿರಬಹುದು ಅಥವಾ ಯಾವುದಾದ್ರೂ ಮೀಟಿಯರ್ ಬಂದು ಭೂಮಿಗೆ ಹೊಡೆದು ಭೂಮಿನೇ ನಾಶವಾಗಬಹುದು ಅಥವಾ ಕ್ಲೈಮೇಟ್ ಚೇಂಜ್ನಿಂದ ಮುಳುಗೋಗ್ಬೋದು, ಯಾವುದಾದ್ರೂ ಅವಘಡ ಆಗೋಂಥ ಸಂದರ್ಭದಲ್ಲಿ ಇವುಗಳನ್ನು ಕಾಪಾಡಿಕೊಂಡಾಗ ಮುಂದಿನ ಜನ್ರೇಷನ್ಸಿಗೆ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಸ್ಟೋರೇಜನ್ನು ಮುಖ್ಯವಾಗಿ 394 ಫೀಟ್ ಮೇಲೆ, ಅಂದರೆ 120 ಮೀಟರ್ ಮೇಲ್ಗಡೆ ಸಿ ಲೆವೆಲ್ಕಿನ ಮೇಲೆ ಕಟ್ಟಿರುವಂಥದ್ದು. ಒಂದು ವೇಳೆ ಗ್ಲೋಬಲ್ ವಾರ್ಮಿಂಗಿಂದ ಈ ಐಸ್ ಎಲ್ಲ ಕರಗೋದ್ರೂ ಸಹ ಈ ಒಂದು ಭಾಗಕ್ಕೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅನ್ನುವಂಥದ್ದು. ಸೊ ಈ ಒಂದು ಸೀಡ್ಸ್ಗಳನ್ನು ಮುಖ್ಯವಾಗಿ ಕಾಪಾಡ್ತಾ ಇರುವಂಥದ್ದು ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಫಾರ್ ಫ್ರೂಟ್ ಆ್ಯಂಡ್ ಅಗ್ರಿಕಲ್ಚರ್ ಈ ಒಂದು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿತ್ತು. ಈ ಒಂದು ಪ್ರಾಜೆಕ್ಟ್ನಲ್ಲಿ ಒಟ್ಟು 118 ರಾಷ್ಟ್ರಗಳು ಒಂದಾಗಿದ್ದಾವೆ ಅಥವಾ ಪಾರ್ಟೀಸ್ ಆಗಿದ್ದಾವೆ ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದು ಜೋಗ್ರಫಿಗೆ ಸಂಬಂಧಿತವಾದಂತಹ ವಿಷಯಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ಸ್ಗಳಿಗೆ ಸಂಬಂಧಿತವಾದಂತಹ ವಿಷಯಗಳನ್ನು ಚರ್ಚೆ ಮಾಡೋಣ. ಸೊ ಈ ಟಾಪಿಕ್ಸ್ಗಳನ್ನು ಮುಖ್ಯವಾಗಿ ರಿವೈಸ್ ಮಾಡ್ಕೊಳ್ಳಿ. ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದೇ ಪಾಯಿಂಟ್ ಜಾಸ್ತಿ ಬರ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಅಷ್ಟು ಸಮಯ ಇಲ್ಲ ಈಗ. ಸೊ ಬಂದಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಎಲಿಮಿನೇಷನ್ ಟಾಪಿಕ್ಸ್ಗಳಿಗೆ ಅಥವಾ ಎಲಿಮಿನೇಷನ್ ಕಾನ್ಸೆಪ್ಟ್ಸ್ಗಳಿಗೆ ಬೇಕಾದಂತಹ ನಾಲೆಜ್ ತಮ್ಮಲ್ಲಿದ್ದರೆ ಸಾಕು. ಸೊ ಒಂದು ಪೇಪರ್ ಪೆನ್ನಲ್ಲಿ ಟಾಪಿಕ್ಕು 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್, ಸೊ ದಟ್ ಎಕ್ಸಾಮ್ಕಿನ 2-3 ದಿವಸದ ಮುಂಚೆ ನೀವು ಇನ್ನೊಂದ್ಸರಿ ರಿವೈಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಬಹಳ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ದಯವಿಟ್ಟು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕಮೆಂಟ್ ಮಾಡಿ, ಏನಾದರೂ ಬದಲಾವಣೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.